ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಬೇಸಿಕ್ ಕಂಪ್ಯೂಟರ್ 4ನೇ ಕ್ಲಾಸ್ ಅನ್ನ ಸಂಪೂರ್ಣವಾಗಿ ಹೇಳ್ತಾ ಇದ್ದೀನಿ. 3ನೇ ಕ್ಲಾಸ್ ಅಲ್ಲಿ MS Paint ಅನ್ನ ಯಾವ ರೀತಿಯಾಗಿ ಕೆಲಸ ಮಾಡುತ್ತೆ, ಅದರಲ್ಲಿ ಇರುವಂತಹ ಟೂಲ್ಸ್ ಗಳನ್ನ ಯಾವ ರೀತಿಯಾಗಿ ಬಳಕೆ ಮಾಡಬಹುದು ಅಂತ ಒಂದು ಇಂಟ್ರೊಡಕ್ಷನ್ ಕ್ಲಾಸ್ ಆಗಿತ್ತು. ಇವತ್ತು ಅದೇ ಒಂದು ಕ್ಲಾಸ್ ಅಲ್ಲಿ ಸಂಪೂರ್ಣವಾಗಿ ಒಂದು ಡಿಸೈನ್ ಅನ್ನ ಮಾಡಿ ನಿಮಗೆ MS ಒಂದು ಪೇಂಟ್ ಅನ್ನ ಯಾವ ರೀತಿಯಾಗಿ ನಾವು ಬಳಸಬಹುದು ಅನ್ನುವಂತ ವಿಧಾನವನ್ನ ಸಂಪೂರ್ಣವಾಗಿ ತಿಳಿಸಿಕೊಡ್ತಾ ಇದ್ದೀನಿ. ಮೊದಲಿಗೆ ನಿಮ್ಮ ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪ್ ಅಲ್ಲಿ ಇರುವಂತಹ ಒಂದು ಸ್ಟಾರ್ಟ್ ಬಟನ್ ಕಾಣಿಸುತ್ತೆ, ಅದರ ಮೇಲೆ ಕ್ಲಿಕ್ ಅನ್ನು ಮಾಡಿಕೊಂಡು ಕಂಪ್ಯೂಟರ್ ಒಳಗಿರುವಂತಹ ಒಂದು MS ಆಫೀಸ್ ಪೇಂಟ್ ಅನ್ನು ನೀವೇನ್ ಮಾಡಬಹುದು, ಸಂಪೂರ್ಣವಾಗಿ ಓಪನ್ ಮಾಡ್ಕೋಬಹುದು. ಎಲ್ಲಿ ನಿಮ್ಮ ಕಂಪ್ಯೂಟರ್ ಅಲ್ಲಿ ಇರುವಂತಹ MS Paint ಎಲ್ಲಿರುತ್ತೆ ಸಂಪೂರ್ಣವಾಗಿ ಹುಡುಕಿ ನೀವೇನ್ ಮಾಡಬೇಕು, ಈ ರೀತಿಯಾಗಿ ನಿಮ್ಮ ಕಂಪ್ಯೂಟರ್ ಒಳಗಿರುವಂತಹ ಒಂದು MS Paint ಅಂತ ಒಂದು ಸಾಫ್ಟ್ವೇರ್ ಇರುತ್ತೆ. ಈ ಒಂದು ಸಾಫ್ಟ್ವೇರ್ ಅನ್ನು ನೀವು ಸಂಪೂರ್ಣವಾಗಿ ಓಪನ್ ಮಾಡ್ಕೋಬಹುದು. ಓಪನ್ ಮಾಡಿದ ನಂತರ ಈ ರೀತಿಯಾಗಿ ನಮಗೆ ಒಂದು ಅನ್ಟಿಲೈಟೆಡ್ ಅಂತೇಳಿ ಒಂದು ಪೇಂಟಿನ ಒಂದು ಅಂದ್ರೆ ಇಂಟರ್ಫೇಸ್ ಕೂಡ ನಮಗೆ ಸಂಪೂರ್ಣವಾಗಿ ಕಾಣಿಸ್ತಾ ಇರುತ್ತೆ. ಇದರಲ್ಲಿ ನಾವು ಏನ್ ಮಾಡಬಹುದು, ಇವತ್ತು ಪೇಂಟಿಂಗ್ ಯಾವ ರೀತಿಯಾಗಿ ಮಾಡಬಹುದು, ಮತ್ತೆ ಈ ಒಂದು ಟೂಲ್ಸ್ ಗಳನ್ನ ಯಾವ ರೀತಿಯಾಗಿ ನಾವು ಬಳಸ್ಕೋಬಹುದು, ಕಲರ್ಸ್ ಗಳನ್ನ ಯಾವ ರೀತಿಯಾಗಿ ಮಾಡಬಹುದು. ಯಾಕಂದ್ರೆ ಹಿಂದಿನ ಕ್ಲಾಸ್ ಅಲ್ಲಿ ನಾನು ನಿಮಗೆ ಬೇಸಿಕ್ ಆಗಿ ಇವುಗಳನ್ನ ಯಾವ ರೀತಿಯಾಗಿ ಬಳಸಬಹುದು ಮತ್ತೆ ಯಾವ ರೀತಿಯಾಗಿ ಎರೇಜರ್ ಮಾಡಬಹುದು ಸಂಪೂರ್ಣವಾಗಿ ತಿಳಿಸಿಕೊಟ್ಟಿದೆ. ಅದೇ ರೀತಿಯಾಗಿ ಒಂದು ಡೆಮೋನ ಸಂಪೂರ್ಣವಾಗಿ ಇವತ್ತು ನಿಮ್ಮೊಂದಿಗೆ ತರ್ತಾ ಇದ್ದೀನಿ. ಯಾವ ರೀತಿಯಾಗಿ ಇರುವಂತಹ ಒಂದು ಪೇಂಟ್ಸ್ ಗಳನ್ನ ನೀವು ಮಾಡಬಹುದು. ಓಕೆ, ಮೊದಲನೇದಾಗಿ ನಾನೇನ್ ಮಾಡ್ತಾ ಇದ್ದೀನಿ ಅಂದ್ರೆ ಇಲ್ಲಿಂದ ಸಂಪೂರ್ಣವಾಗಿ ಒಂದು ರೆಕ್ಟಾಂಗಲ್ ಒಂದು ಬಾಕ್ಸ್ ಅನ್ನ ಸಂಪೂರ್ಣವಾಗಿ ತಗೋತಾ ಇದ್ದೀನಿ. ಈ ಒಂದು ಬಾಕ್ಸ್ ಅನ್ನ ತಗೊಂಡು ನಾನೇನ್ ಮಾಡ್ತಾ ಇದ್ದೀನಿ, ಈ ರೀತಿಯಾಗಿ ಒಂದು ಡಿಸೈನ್ ಅನ್ನ ಸಂಪೂರ್ಣವಾಗಿ ಮಾಡ್ಕೋತಾ ಇದ್ದೀನಿ. ಓಕೆನಾ, ನೀವು ಕೂಡ ಇದೇ ರೀತಿಯಾಗಿ ಮಾಡ್ಕೋಬಹುದು. ನಿಮ್ಗೆ ಬೇಕಾಗಿರುವಂತಹ ರೀತಿಯಲ್ಲಿ ನೀವೇನ್ ಮಾಡಬಹುದು, ಇದನ್ನ ಡಿಸೈನ್ ಮಾಡ್ಕೋಬಹುದು. ಈ ರೀತಿಯಾಗಿ ಎಳೆದಾಗ ಮೇಲ್ಗಡೆ ಮತ್ತೆ ನೀವೇನ್ ಮಾಡಬಹುದು, ಜಾಸ್ತಿ ಕಡಿಮೆ ಬೇಕು ಅಂದ್ರೆ ನೀವೇನ್ ಮಾಡಬಹುದು, ಈ ರೀತಿಯಾಗಿ ಮೇಲ್ಗಡೆನೂ ಕೂಡ ಸಂಪೂರ್ಣವಾಗಿ ತಗೋಬಹುದು. ಎಷ್ಟು ಬೇಕು ಅಷ್ಟನ್ನ ಸಂಪೂರ್ಣವಾಗಿ ತಗೋಬಹುದು. ಇಷ್ಟನ್ನ ತಗೊಂಡು ಈ ಒಂದು ಲೈನ್ ಬಹಳಷ್ಟು ದಪ್ಪಗಾಗಿದೆ ಸರ್, ನನಗೆ ತಿಳಿಬೇಕಾಗಿತ್ತು ಅಂದ್ರೆ ಇಷ್ಟೇ ಹೊರಗಡೆ ಕ್ಲಿಕ್ ಮಾಡಬಾರ್ದು. ಇಲ್ಲಿ ಹೋಗಿ ಡೈರೆಕ್ಟ್ ಆಗಿ ನೀವೇನ್ ಮಾಡಬಹುದು, ಇದರ ಮೇಲೆ ಥಿಕ್ನೆಸ್ ಅನ್ನ ಸ್ವಲ್ಪ ಕಡಿಮೆ ಮಾಡ್ಕೋಬಹುದು. ನೋಡಿ, ಈ ರೀತಿಯಾಗಿ ನೀವೇನ್ ಮಾಡಬಹುದು, ಆ ಒಂದು ಲೈನಿನ ಒಂದು ಥಿಕ್ನೆಸ್ ಅನ್ನ ನೀವೇನ್ ಮಾಡಬಹುದು, ಬಹಳಷ್ಟು ಕಡಿಮೆಯಾಗಿ ಮಾಡಬಹುದು. ನೋಡಿ, ಈ ರೀತಿಯಾಗಿ ಕೂಡ ಮಾಡಬಹುದು. ಇಲ್ಲ ಸರ್ ಇದು ಬಹಳಷ್ಟು ದಪ್ಪ ಆಗಿದೆ, ನನಗೆ ಈ ರೀತಿಯಾಗಿ ಆಗ್ಬಾರ್ದು ಅಂದ್ರೆ ನೀವೇನ್ ಮಾಡಬಹುದು, ಮತ್ತೆ ಇನ್ನೊಂದು ನೋಡ್ಬೋದು, ಇಲ್ಲ ಸರ್ ಇದು ಬಹಳಷ್ಟು ದಪ್ಪ ಕಾಣಿಸ್ತಾ ಇದೆ, ನನಗೆ ಈ ರೀತಿಯಾಗಿ ಬೇಕಾಗಿಲ್ಲ ಅಂದ್ರೆ ನೀವು ಸಿಂಗಲ್ ಲೈನ್ ಅನ್ನ ತಗೋಬಹುದು. ಈ ಒಂದು ಸಿಂಗಲ್ ಲೈನಿಗೂ ಕೂಡ ನೀವೇನ್ ಮಾಡಬಹುದು, ಈ ರೀತಿಯಾಗಿ ಸಣ್ಣ ಒಂದು ಲೈನ್ ಕೂಡ ಮಾಡ್ಕೊಂಡು ನೀವು ಡಿಸೈನ್ಸ್ ಅನ್ನ ಮಾಡ್ಕೋಬಹುದು. ಕಂಟ್ರೋಲ್ ಜಡ್ ಮಾಡ್ಕೋತಾ ಇದೀನಿ, ಕೀಬೋರ್ಡ್ ಅಲ್ಲಿ ಇರುವಂತಹ ಕಂಟ್ರೋಲ್ ಜಡ್. ವಾಪಸ್ ನಾನು ಏನ್ ಮಾಡ್ತೀನಿ, ರೆಕ್ಟಾಂಗಲ್ ತಗೊಂಡು ಇಲ್ಲಿಂದ ನಾರ್ಮಲ್ ಲೈನ್ ಅನ್ನ ತಗೊಂಡು ಏನ್ ಮಾಡ್ತೀನಿ, ಇಲ್ಲಿಂದ ಈ ರೀತಿಯಾಗಿ ಡ್ರ್ಯಾಗ್ ಮಾಡ್ಕೋತೀನಿ. ಇಲ್ಲಿವರೆಗೂ ನಾವು ಇದನ್ನ ಡ್ರ್ಯಾಗ್ ಮಾಡ್ಕೊಳ್ಳೋಣ. ಮಾಡಿ ಹೊರಗಡೆ ಕ್ಲಿಕ್ ಮಾಡ್ಕೋತೀನಿ. ಈ ರೀತಿಯಾಗಿ ನನಗೊಂದು ಲೈನ್ ಡಿಸೈನ್ ಆಗಿ ಬಂದ್ಬಿಡುತ್ತೆ. ಅಂದ್ರೆ ನಾನು ಲೈನ್ ಅನ್ನ ಒಂದು ಡಯಾಗ್ರಾಮ್ ಅನ್ನ ಸಂಪೂರ್ಣವಾಗಿ ಮಾಡ್ಕೊಂಡಿದ್ದೀನಿ. ಹೌದಾ, ಈಗೇನ್ ಮಾಡ್ಬೇಕಾಗಿದೆ, ಲೈನ್ ಆಗಿದೆ ಸರ್, ಈಗೇನ್ ಮಾಡ್ಬೇಕಾಗಿದೆ ಅಂದ್ರೆ ಸಂಪೂರ್ಣವಾಗಿ ನಾನು ಕ್ಲೋಸ್ ಮಾಡ್ಕೊಳ್ಳೋಣ. ಇಲ್ಲಿ ಏನ್ ಬರುತ್ತೆ, ಮತ್ತೆ ನಾನು ಏನ್ ಮಾಡ್ತೀನಿ, ಈ ರೀತಿಯಾಗಿರುವಂತಹ ಒಂದು ಲೈನ್ ಅನ್ನ ಸಂಪೂರ್ಣವಾಗಿ ತಗೊಂಡು ಈ ಒಂದು ಲೈನ್ ಅನ್ನ ತಗೊಂಡು ನಾನು ಏನ್ ಮಾಡ್ತೀನಿ ಅಂದ್ರೆ ಒಂದು ಡಿಸೈನ್ಸ್ ಅನ್ನ ಸಂಪೂರ್ಣವಾಗಿ ಮಾಡ್ಕೋತಾ ಇದ್ದಾನೆ. ಅವಾಗ ನಾನು ಏನ್ ಮಾಡ್ತಾ ಇದ್ದಾನೆ, ಇಲ್ಲೊಂದು ಕರ್ವ್ ಟೂಲ್ ಸಿಗುತ್ತೆ. ನೋಡಬಹುದು, ಸಾಕಷ್ಟು ಟೂಲ್ಸ್ ಗಳು ಕೂಡ ನಿಮ್ಗೆ ಇಲ್ಲಿಂದ ಸ್ಟೆಪ್ಸ್ ಅಲ್ಲಿ ಸಿಗ್ತಾ ಇರತ್ತೆ. ನಾನು ಕರ್ವ್ ಟೂಲ್ ಮೇಲೆ ತಗೊಂಡು ಕ್ಲಿಕ್ ಮಾಡ್ಕೋತಾ ಇದ್ದೀನಿ. ನೀವು ಅದರ ಮೇಲೆ ಹೋಗ್ತಿದ್ದಾಗನೆ ಅದರ ಒಂದು ಕರ್ವ್ ಟೂಲ್ ಅಂತೇಳಿ ಒಂದು ಹೆಸರು ಕೂಡ ಕೆಳಗಡೆ ಕಾಣಿಸ್ತಾ ಇರತ್ತೆ. ನೀವು ಯಾವುದೇ ಸೇಪಿನ ಮೇಲೆ ಹೋದಾಗ ಈ ರೀತಿಯಾಗಿ ಆ ಒಂದು ಸೇಪಿನ ಹೆಸರುಗಳು ಕೂಡ ಇಲ್ಲಿ ನಮ್ಗೆ ನೋಡ್ಲಿಕ್ಕೆ ಸಿಗುತ್ತೆ. ಹೌದಾ, ನಾನು ಕರ್ವ್ ಟೂಲ್ ಅನ್ನ ತಗೊಂಡು ಈ ರೀತಿಯಾಗಿ ಒಂದು ಲೈನ್ ಮಾಡ್ಕೊಂಡಿದ್ದೀನಿ. ಈ ಒಂದು ಲೈನ್ ಕೆಳಗಡೆ ನಾನು ಏನ್ ಮಾಡ್ತೀನಿ ಅಂದ್ರೆ ಇಲ್ಲಿಂದ ಒಂದು ಲೈನ್ ಅನ್ನ ಈ ರೀತಿಯಾಗಿ ಡ್ರ್ಯಾಗ್ ಮಾಡ್ಕೋತೇನೆ. ಇಲ್ಲಿವರೆಗೂ ಡ್ರ್ಯಾಗ್ ಮಾಡ್ಕೋತೇನೆ, ಸ್ವಲ್ಪ ಇಲ್ಲಿವರೆಗೂ. ಓಕೆ, ಸ್ವಲ್ಪ ಇಲ್ಲಿವರೆಗೂ ಮಾಡ್ಕೊಂಡು ಈ ಒಂದು ಪಾಯಿಂಟ್ ಹೊರಗಡೆ ಕ್ಲಿಕ್ ಮಾಡಬಾರ್ದು. ಈಗ ಸ್ವಲ್ಪ ಇದನ್ನ ಈ ರೀತಿಯಾಗಿ ಇಟ್ಕೊಂಡು ಸ್ವಲ್ಪ ಈ ರೀತಿಯಾಗಿ ತಗೊಳ್ಳಿ. ಓಕೆ, ಆಮೇಲೆ ನೀವೇನ್ ಮಾಡ್ಬೋದು, ಇದನ್ನ ಸ್ವಲ್ಪ ಈ ರೀತಿಯಾಗಿ ಕೂಡ ನೀವು ಅಡ್ಜಸ್ಟ್ಮೆಂಟ್ ಅನ್ನ ಮಾಡಬಹುದು. ನೋಡ್ರಿ, ನಾನೇನ್ ಮಾಡ್ತಾ ಇದ್ದೀನಿ, ಈ ರೀತಿಯಾಗಿ ಅಡ್ಜಸ್ಟ್ಮೆಂಟ್ ಅನ್ನ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಮಾಡ್ಕೋಬಹುದು, ನಿಮ್ಗೆ ಹೆಂಗ್ ಬೇಕು ಹಂಗೆ ಮಾಡ್ಬೋದು. ಓಕೆ, ಹೊರಗಡೆ ಕ್ಲಿಕ್ ಮಾಡ್ಕೋರಿ. ನೆಕ್ಸ್ಟ್ ಇದೇ ಒಂದು ಟೂಲ್ಸ್ ಇಂದ ನಾನು ಕಂಟಿನ್ಯೂ ಮಾಡ್ಕೋತಾ ಇದ್ದೀನಿ. ಕೆಳಗಡೆ ತಗೊಳ್ಳೋಣ, ಎಲ್ಲಿವರೆಗೂ ಈ ರೀತಿಯಾಗಿ ತಗೋತಾ ಇದ್ದೀನಿ. ಮತ್ತೆ ಇದನ್ನ ಸ್ವಲ್ಪ ಈ ರೀತಿಯಾಗಿ ಬೆಂಡ್ ಮಾಡ್ಕೋಬಹುದು. ನೋಡ್ರಿ, ಈ ರೀತಿಯಾಗಿ ಸ್ವಲ್ಪ ಏನ್ ಮಾಡ್ಬೋದು, ಇದನ್ನ ಬೆಂಡಿಂಗ್ ಕೂಡ ಮಾಡ್ಕೋಬಹುದು. ಸರಿಯಾಗಿ ನೋಡ್ಕೋಬಹುದು, ನಿಮ್ಗೆ ಯಾವ ರೀತಿಯಾಗಿ ಬೇಕು ಆ ರೀತಿಯಾಗಿ ಬೆಂಡ್ ಮಾಡ್ಬೋದು. ಇಲ್ಲ ಸರ್ ಮತ್ತೆ ಸ್ವಲ್ಪ ಇದನ್ನ ಈ ರೀತಿಯಾಗಿ ಹೊರಡಬೇಕು, ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳೋಣ, ಮತ್ತೆ ಈ ರೀತಿಯಾಗಿ ಇಟ್ಕೊಳ್ಳೋಣ. ಓಕೆನಾ, ಈಗೇನ್ ಮಾಡ್ಬೇಕಾಗಿದೆ, ಮತ್ತೆ ನಾನು ವಾಪಸ್ ಕರೆಕ್ಟ್ ಆಗಿ ಆ ಲೈನಿಗೆ ಟಚ್ ಆಗಬೇಕು. ಮತ್ತೆ ನಾನು ಓವೆಲ್ ಟೂಲ್ ಲೈನ್ ಅನ್ನೇ ತಗೊಂಡು ಏನ್ ಮಾಡ್ತಾ ಇದ್ದೀನಿ, ಮತ್ತೆ ನಾನು ಏನ್ ಮಾಡ್ತೀನಿ, ಈ ಒಂದು ಲೈನ್ ಅನ್ನ ಈ ರೀತಿಯಾಗಿ ಈ ಒಂದು ಪಾಯಿಂಟ್ಗೆ ಡ್ರ್ಯಾಗ್ ಮಾಡ್ಕೋತಾ ಇದ್ದೀನಿ. ಇದನ್ನ ಸ್ವಲ್ಪ ಈ ರೀತಿಯಾಗಿ ನೀವೇನ್ ಮಾಡ್ಬೋದು, ಡಿಸೈನ್ಸ್ ಅನ್ನ ಸ್ವಲ್ಪ ಅಂದ್ರೆ ಈ ರೀತಿಯಾಗಿ ಸ್ವಲ್ಪ ಚೇಂಜಸ್ ಮಾಡ್ಕೋಬಹುದು. ಮತ್ತೆ ಇದು ಒಳಗೆ ಸ್ವಲ್ಪ ಈ ರೀತಿಯಾಗಿ ತಗೊಂಡು ಬಿಡ್ಬೋದು. ಜಸ್ಟ್ ಇದೇ ರೀತಿಯಾಗಿರ್ಲಿ. ಓಕೆ, ಕರ್ವ್ ಟೂಲ್ ಅನ್ನ ತಗೊಂಡು ನೀವು ಯೂಸ್ ಮಾಡ್ಬೋದು, ಹೆಂಗ್ ಬೇಕು ಹಂಗ ಹೊರಗಡೆ ಕ್ಲಿಕ್ ಅನ್ನ ಮಾಡ್ಕೊಳ್ಳೋಣ. ಓಕೆನಾ,
ಇಷ್ಟೆಲ್ಲ ಆಗಿದೆ, ಕರೆಕ್ಟ್ ಆಗಿದೆ ತನ್ಕೋತಾ ಇದೀನಿ. ಮತ್ತೇನು ಮಾಡಬೇಕಾಗಿದೆ, ಸುಮ್ಮನೆ ಬೇಸಿಕ್ ಸಿಂಪಲ್ ಆಗಿ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಮತ್ತೆ ಇಲ್ಲಿಂದ ಕರು ಟೂಲ್ ತಗೋತೀನಿ. ಕರು ಟೂಲ್ ತಗೋತಿದ್ದಾನೆ ಏನು ಮಾಡ್ತೀನಿ ನಾನು ಇಲ್ಲಿಂದ ಸಂಪೂರ್ಣವಾಗಿ ಇಲ್ಲಿಂದಾನೇ ತಗೊಳ್ಳೋಣ. ಓಕೆ, ಇಲ್ಲಿಂದ ಏನು ಮಾಡ್ತೀನಿ, ಈ ರೀತಿಯಾಗಿ ಒಂದು ಲೈನ್ಸನ್ನು ತಗೊಂಡು, ಓಕೆ, ಈ ರೀತಿಯಾಗಿ ಸಂಪೂರ್ಣವಾಗಿ ಲೈನನ್ನು ತಗೊಂಡು ಮತ್ತೆ ಇದನ್ನು ಸ್ವಲ್ಪ ಈ ರೀತಿಯಾಗಿ ಬೆಂಡಿಂಗ್ ಮಾಡ್ಕೋತಾ ಇದ್ದೀನಿ. ಓಕೆ, ಇದನ್ನು ಕೂಡ ಸ್ವಲ್ಪ ಒಳಗಡೆ ಇರಲಿ, ಪರವಾಗಿಲ್ಲ, ಇಷ್ಟೆಲ್ಲ ಇರಲಿ. ಓಕೆ, ಮತ್ತೆ ಹೊರಗಡೆ ಕ್ಲಿಕ್ ಮಾಡಿಕೊಂಡು ಇದನ್ನು ಸಂಪೂರ್ಣವಾಗಿ ಈ ರೀತಿಯಾಗಿ ಮೇಲ್ಗಡೆ ಟಚ್ ಮಾಡ್ಕೊಳ್ಳೋಣ. ಸ್ವಲ್ಪ ಮೇಲ್ಗಡೆ ಈ ರೀತಿಯಾಗಿ ಈ ಪಾಯಿಂಟ್ಸ್ ಕೂಡ ಈ ರೀತಿಯಾಗಿ ಚೇಂಜ್ ಮಾಡ್ಕೋಬಹುದು, ಪರವಾಗಿಲ್ಲ, ನಿಮ್ಗೆ ಹೆಂಗೆ ಬೇಕು ಆ ರೀತಿಯಾಗಿ ನೀವೇನು ಮಾಡ್ಬೋದು, ಅದನ್ನು ಬೆಂಡಿಂಗ್ ಕೂಡ ಸಂಪೂರ್ಣವಾಗಿ ಮಾಡ್ಕೋಬಹುದು, ಚೆನ್ನಾಗಿ ಕಾಣಿಸುತ್ತೆ. ಓಕೆ, ಇಷ್ಟೆಲ್ಲ ಆದ ನಂತರ ಏನು ಮಾಡಬೇಕಾಗಿದೆ, ಮತ್ತೆ ಈ ರೀತಿಯಾಗಿ ಇಟ್ಕೋಬಹುದು. ಮತ್ತೆ ಈ ಒಂದು ಲೈನ್ಸನ್ನು ತಗೊಂಡು ನಾನು ಏನು ಮಾಡ್ತಾ ಇದ್ದೀನಿ, ಇಲ್ಲಿಂದ ಈ ಒಂದು ಲೈನ್ಸ್ ಓಕೆ ಸ್ವಲ್ಪ ಹೊರಗಡೆ ಬಂದಿದೆ ತನಿಸ್ತಾ ಇದೆ ನನಗೆ, ಸ್ವಲ್ಪ ಈ ರೀತಿಯಾಗಿ ಒಳಗಡೆ ಇರಬೇಕು, ಯಾಕಂದ್ರೆ ಬಹಳಷ್ಟು ಹೊರಗಡೆ ಬಂದಿದೆ, ಇರಲಿ ಪರವಾಗಿಲ್ಲ. ಮತ್ತೆ ನಾನೇನು ಮಾಡ್ತೀನಿ, ಕರ್ವ್ ಟೂಲ್ ತಗೊಂಡು ಇಲ್ಲಿಂದ ಟಕ್ ಅಂತ ಕ್ಲಿಕ್ ಮಾಡಿ ಇಲ್ಲಿ ತನಕ ತಗೊಂಡು ಹೋಗೋಣ. ಓಕೆ, ಈ ರೀತಿಯಾಗಿ ತಗೊಳ್ಳೋದು, ಮತ್ತೆ ನೀವೇನು ಮಾಡ್ಬೋದು, ಈ ರೀತಿಯಾಗಿ ಇಟ್ಕೋಬಹುದು. ಓಕೆ, ಪರವಾಗಿಲ್ಲ, ಇಷ್ಟಿರಲಿ. ಮತ್ತೆ ನೀವೇನು ಮಾಡೋದು, ಮತ್ತೆ ಇಲ್ಲಿಂದ ನಾನು ಒಂದು ಲೈನ್ಸ್ ಕೂಡ ಡ್ರ್ಯಾಗ್ ಮಾಡ್ಕೊತಾ ಇದ್ದೀನಿ. ಮತ್ತೆ ಇದನ್ನು ಈ ರೀತಿಯಾಗಿ ಇಟ್ಕೊಳ್ಳೋಣ. ಓಕೆ, ಮತ್ತೆ ಇಲ್ಲಿಂದ ಇನ್ನೊಂದು ಲೈನ್ ತಗೋತಾ ಇದ್ದೀನಿ. ಮತ್ತೆ ಇದನ್ನು ಕೂಡ ಸ್ವಲ್ಪ ಈ ರೀತಿಯಾಗಿ ಇಟ್ಕೋಬಹುದು. ಓಕೆ, ಇದರಲ್ಲಿಂದ ಮತ್ತೆ ಇನ್ನೊಂದು ಲೈನ್ ಇಲ್ಲಿಗೆ ಕನೆಕ್ಟ್ ಮಾಡ್ಕೋತಾ ಇದ್ದೀನಿ, ಸ್ವಲ್ಪ ಈ ರೀತಿಯಾಗಿ. ಕಂಟ್ರೋಲ್ Z ಮಾಡ್ಕೊಳ್ಳೋಣ, ಇನ್ನೂ ಸ್ವಲ್ಪ ಚೆನ್ನಾಗಿ ಆಗಬೇಕು. ಕರೆಕ್ಟ್ ಆ ಲೈನಿಗೆ ಆ ಲೈನ್ ಟಚ್ ಆಗಿರಬೇಕು, ಅಂದರೆ ನಾವೇನು ಮಾಡ್ಬೋದು, ಅದನ್ನು ಕರೆಕ್ಟಾಗಿ ನಮ್ಗೆ ಡಿಸೈನಿಂಗ್ ಮಾಡಲಿಕ್ಕೆ ಅವಕಾಶ ಇರ್ತದೆ. ಓಕೆ, ಇಷ್ಟ ಆಯಿತು, ಒಂದು ಲೈನ್ ಮಾಡ್ಕೋತಾ ಇದ್ದೀನಿ. ಇಷ್ಟೆಲ್ಲ ಆದ ನಂತರ ಮತ್ತೇನು ಮಾಡಬೇಕಾಗಿದೆ ಸರ್, ಇಷ್ಟಂದ್ರೆ ಏನೋ ಒಂದು ಮಾಡ್ತಾ ಇದೀವಿ, ಇವತ್ತು ನಿಮಗೂ ಕೂಡ ಕನ್ಫ್ಯೂಸ್ ಅನ್ಸುತ್ತೆ, ಸರ್ ಏನು ಮಾಡ್ತಾ ಇದ್ದೀರಿ ಒಂದು ಗೊತ್ತಾಗ್ತಾ ಇಲ್ಲ ಅಂತ ಅನಿಸ್ಬೋದು. ಬಟ್ ಇದನ್ನು ಇನ್ನೂ ಸ್ವಲ್ಪ ಈ ಕಡೆ ತಗೋಬೇಕು. ಅವಾಗ ನಾನೇನು ಮಾಡ್ತೀನಿ, ಮತ್ತೆ ಇಲ್ಲಿಂದ ಒಂದು ಲೈನ್ ತಗೋತಾ ಇದ್ದೀನಿ ಈ ರೀತಿಯಾಗಿ. ಓಕೆ, ತಗೊಂಡು ಸ್ವಲ್ಪ ಇದನ್ನು ಈ ಕಡೆ ತಗೊಂಡು ಮತ್ತೆ ಸ್ವಲ್ಪ ಈ ಕಡೆ ತಗೊಂಡು ಮತ್ತೆ ಇಲ್ಲಿಂದ ಏನು ಮಾಡ್ಕೋತಾ ಇದ್ದೀನಿ, ಈ ಒಂದು ಲೈನ್ ಇಲ್ಲಿಗೆ ಟಚ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಇದನ್ನು ಈ ರೀತಿ ಮೂಮೆಂಟ್ ಮಾಡ್ಕೋಬಹುದು ನೀವು. ಇಷ್ಟಿರಲಿ, ಪರವಾಗಿಲ್ಲ, ಚೆನ್ನಾಗಿ ಕಾಣಿಸುತ್ತೆ. ಇದು ಹೊರಗಡೆ ಇರುವಂಥ ಲೈನ್ ಏನು ಮಾಡ್ತೀನಿ, ನಾನೀಗ ಎರೇಜರ್ ಮಾಡ್ಕೋತೀನಿ. ಇಲ್ಲಿಂದ ಎರೇಜರ್ ಟೂಲ್ ಸಿಗ್ತದೆ, ಅದನ್ನು ಸಂಪೂರ್ಣವಾಗಿ ನೀವೇನು ಮಾಡ್ಬೋದು, ತೆಗೆದು ಬಿಡ್ಬೋದು. ನೋಡಿರಿ, ನಾನೇನು ಕಂಟ್ರೋಲ್ Z ಎರೇಜರ್ ಇಲ್ಲಿಂದ ತಗೊಂಡು ಸ್ಟಾರ್ಟ್ ಮಾಡಿಕೊಂಡು ಯಾವ್ದು ನಿಮಗೆ ಬೇಕಾಗಿಲ್ಲ ಅದನ್ನು ಏನು ಮಾಡ್ಬೋದು, ಈ ರೀತಿಯಾಗಿ ಎರೇಜರ್ ಕೂಡ ಸಂಪೂರ್ಣವಾಗಿ ಮಾಡ್ಕೋಬಹುದು. ಓಕೆ, ನಾನು ಸಂಪೂರ್ಣವಾಗಿ ಇಲ್ಲಿವರೆಗೆ ಎರೇಜರ್ನ ಮಾಡ್ಕೊಂಡೆ, ಅಂದ್ರೆ ಅಳಕಿಸ್ಕೊಂಡ್ಬಿಟ್ಟಿನಿ. ಓಕೆನಾ, ಮತ್ತೆ ಅಳಕಿಸಿರುವಂಥದ್ದನ್ನು ಕೂಡಬೇಕಾಗಿದೆ ಸರ್ ಬ್ರಷ್ ಅಂದರೆ ನೀವೇನು ಮಾಡ್ಬೋದು, ಬ್ರಷ್ ಪೂರ್ತಿ ಸಣ್ಣ ತಗೊಳ್ಳೋಣ. ಈ ರೀತಿಯಾಗಿ ಲೆನ್ಸ್ ತೊಗೊಂಡು ನೀವೇನು ಮಾಡ್ಬೋದು, ಇದನ್ನು ಸ್ವಲ್ಪ ಕಂಟ್ರೋಲ್ Z ಈ ರೀತಿಯಾಗಿ ಕೂಡ ಕೂಡಿಸ್ಕೋಬಹುದು. ಓಕೆ, ಈ ರೀತಿಯಾಗಿ ನಾವು ಡಿಸೈನ್ ಮಾಡ್ಕೊಂಡಿದ್ದೇವೆ. ಹೌದಾ, ಈ ರೀತಿಯಾಗಿ ಒಂದು ಸಿಂಬಲ್ ಮತ್ತೆ ಒಂದು ಕ್ರಿಯೇಟ್ ಕೂಡ ನಾವು ಸಂಪೂರ್ಣವಾಗಿ ಮಾಡ್ಕೊಂಡಿದ್ದೇವೆ. ಈಗೇನು ಮಾಡಬೇಕಾಗಿದೆ ನೋಡಿ, ಇನ್ನೂ ಸ್ವಲ್ಪ ಬಹಳ ಚೆನ್ನಾಗಿ ಕಾಣಿಸುತ್ತೆ. ಅದು ಏನು ಮಾಡ್ತಾ ಇದೀವಿ ಅನ್ನೋದು ನಿಮ್ಗೆ ಈಗ ಪ್ರಶ್ನೆ ಆಗಿರುತ್ತೆ, ಬಟ್ ಮಾಡಿದ ನಂತರ ಗೊತ್ತಾಗುತ್ತೆ ಏನು ಆಯಿತು ಅನ್ನೋದು ಕೂಡ ನಿಮ್ಗೆ ಇಲ್ಲಿ ಕಂಪ್ಲೀಟ್ ಆಗಿ ಗೊತ್ತಾಗುತ್ತೆ. ಬಟ್ ಇದು ಇನ್ನೂ ಸ್ವಲ್ಪ ನನಗೆ ಈ ಕಡೆಯಿಂದ ಬರಬೇಕು ಅಂತ ಅನಿಸ್ತಾ ಇದೆ ಅಂತ ಅನ್ಕೋತಾ ಇದ್ದೀನಿ. ದಟ್ ಇದು ಇಲ್ಲೇ ಬೆಂಡ್ ಆಗಬೇಕು, ಬಹಳಷ್ಟು ದೂರ ಬೆಂಡ್ ಆಗಿದೆ. ಅವಾಗ ನಾನೇನು ಮಾಡ್ತೀನಿ, ಮತ್ತೆ ಎರೇಜರ್ ತಗೊಂಡು ಅಥವಾ ಇಲ್ಲಿಂದ ಬ್ರಷ್ ತಗೊಂಡು ಏನು ಮಾಡ್ತೀನಿ, ಇಲ್ಲಿಂದಾನೇ ಒಂದು ಬ್ರಷ್ ತಗೊಂಡು ಇಷ್ಟು ಮಾಡ್ಕೊತಾ ಇದ್ದೀನಿ. ಓಕೆ, ಅಂದರೆ ಇಲ್ಲಿಂದಾನೆ ಇದು ಬಹಳಷ್ಟು ಈ ಕಡೆ ಬೆಂಡ್ ಆಗಿದೆ, ಇಷ್ಟಿರಲಿ ಪರವಾಗಿಲ್ಲ. ಆಮೇಲೆ ಏನು ಮಾಡ್ತೀನಿ, ಎರೇಜರ್ ತಗೊಂಡು ಇದನ್ನು ಅಳ್ಕಿಸ್ಕೊಂಡ್ಬಿಡೋಣ ಇಲ್ಲಿಂದ. ಓಕೆ, ಇಷ್ಟು ಅಳ್ಕಿಸ್ಕೊಂಡ್ಬಿಡ್ತೀನಿ, ಅದರಲ್ಲಿ ನನಗೆ ಗ್ಯಾಪ್ ಇರಬೇಕಾಗಿತ್ತು. ಇದನ್ನು ಮತ್ತೆ ಬ್ರಷ್ ತಗೊಂಡು ಇದನ್ನು ಪೂರ್ತಿಯಾಗಿ ಟಚ್ ಮಾಡ್ಕೊಳ್ಳೋಣ. ಈಗ ಇಷ್ಟಂತೂ ಆಗಿದೆ. ಓಕೆನಾ, ಇಷ್ಟು ಪರವಾಗಿಲ್ಲ, ಚೆನ್ನಾಗಿ ಆಗಿದೆ. ಈಗೇನು ಮಾಡಬೇಕಾಗಿದೆ, ಇವುಗಳನ್ನು ಸರಿಯಾಗಿ ಕೂಡಿಸ್ಕೊಂಡ್ಬಿಟ್ರೆ ಯಾವುದೂ ಕೂಡ ಗ್ಯಾಪ್ ಇರಬಾರ್ದು, ಯಾವುದು ಕೂಡ ಅಲ್ಲಿ ಗ್ಯಾಪ್ ನಮಗೆ ಕಾಣಿಸ್ಬಾರ್ದು. ಬ್ರಷ್ನಿಂದನೂ ಕೂಡ ಫಿಲ್ ಮಾಡ್ಕೋಬಹುದು. ನೆಕ್ಸ್ಟ್ ಇಷ್ಟ ಆದ ನಂತರ ಮತ್ತೇನು ಮಾಡಬೇಕಾಗಿದೆ ಸರ್, ಮತ್ತೆ ಯಾವ ರೀತಿಯಾಗಿ ಡಿಸೈನ್ಸ್ ಮಾಡ್ಕೋಬೇಕಂತ ಅನ್ಕೋತಾ ಇದ್ದೀರಿ ಅಂತ ನಿಮಗೆ ಒಂದು ಪ್ರಶ್ನೆ ಕೂಡ ಆಗ್ಬೋದು. ಈಗೇನು ಮಾಡ್ತೀನಿ, ನಾನು ಇಲ್ಲಿಂದ ಒಂದು ಲೈನ್ಸನ್ನು ಹೊರಗಡೆ ತಗೋತೀನಿ. ಮತ್ತೆ ಕರ್ವ್ ಟೂಲ್ ತಗೊಂಡು ಏನು ಮಾಡ್ತೀನಿ ರೀ, ಇಲ್ಲಿಂದಾನೇ ಒಂದು ಲೈನನ್ನು ನಾನು ಹೊರಗಡೆ ಡಿಸೈನ್ ಮಾಡ್ಕೋತಾ ಸ್ವಲ್ಪ ಈ ರೀತಿಯಾಗಿ ಕೂಡ ಇಟ್ಕೋಬಹುದು. ಕಂಟ್ರೋಲ್ Z ಇನ್ನೊಂದು ಸರ್ತಿ ಕರೆಕ್ಟಾಗಿ ಪಾಯಿಂಟಿಗೆ ಟಚ್ ಮಾಡಿಕೊಂಡು ನೀವೇನು ಮಾಡ್ಬೋದು, ಈ ರೀತಿಯಾಗಿ ನಾನು ಇಟ್ಕೋತಾ ಇದ್ದೀನಿ. ಇದನ್ನು ಸ್ವಲ್ಪ ಈ ರೀತಿಯಾಗಿ ಬೆಂಡ್ ಮಾಡ್ಬೋದು, ಸ್ವಲ್ಪ ದೂರ ಇಲ್ಲಿಂದ ತಗೋತಾ ಇದ್ದೀನಿ. ಈ ರೀತಿಯಾಗಿ ಒಳಗಡೆ ಜಕ್ಕೊಂಡ್ಬಿಡೋದು, ಅದಕ್ಕೆ ಸ್ವಲ್ಪ ಜಕ್ಕೊಂಡ್ರೆ ಸಾಕು, ಬಂದ್ಬಿಡ್ತೈತಿ. ಓಕೆ, ಇಷ್ಟಿರಲಿ. ಇದನ್ನು ಕೂಡ ಟಚ್ ಮಾಡ್ಕೋಬಹುದು ಪೂರ್ತಿಯಾಗಿ. ನೀವು ಫಿಲ್ ಆಗಬೇಕಲ್ಲಿ ಟಚ್ ಆಗಿಲ್ಲ ಅಂದರೆ ನೀವೇನು ಮಾಡಿರಿ, ಎರೇಜರ್ ಇದು ಒಂದು ಬ್ರಷ್ ತೊಗೊಂಡು ನೀವೇನು ಮಾಡ್ಬೋದು, ಅದನ್ನು ಟಚ್ ಮಾಡ್ಕೋಬೋದು, ಗ್ಯಾಪ್ ಇರಬಾರ್ದು. ಓಕೆನಾ, ಇಷ್ಟ ಆದಮೇಲೆ ಮತ್ತೆ ಮಾಡಬೇಕಾಗಿದೆ ನನಗೆ, ಅಂದರೆ ಡಿಸೈನ್ ಮಾಡ್ಕೋತಾ ಸ್ವಲ್ಪ ಕಷ್ಟ ಆಗ್ಬೋದು. ಸಮಾಧಾನದಿಂದ ನೋಡ್ರಿ, ಸುಮ್ಮನೆ ಇನ್ಸ್ಟಾಗ್ರಾಮ್ ಒಳಗೆ ಅವು ವಿಡಿಯೋ ನೋಡಿ ಯಾಕೆ ತಲೆ ಹಾಳು ಮಾಡ್ಕೋತಾ ಇದ್ರಿ. ಓಕೆ, ಇಷ್ಟ ಆದ ನಂತರ ಮತ್ತೆ ನನಗೆ ಐಬ್ರೋ ಮಾಡಬೇಕಾಗಿದೆ, ಕಣ್ಣು ಮಾಡಬೇಕಾಗಿದೆ, ಇಲ್ಲೊಂದು ಕಿವಿ ಓಲೆ ಮಾಡಬೇಕಾಗಿದೆ. ಅವಾಗ ರೌಂಡ್ ಅನ್ನು ತಗೊಂಡು ನಾನು ಏನು ಮಾಡ್ತಾ ಇದ್ದೀನಿ, ಇಲ್ಲಿಂದ ಒಂದು ಕಿವಿ ಓಲೆಯನ್ನು ತಯಾರು ಮಾಡ್ಕೋತಾ ಇದ್ದೀನಿ. ಓಕೆ, ಇಷ್ಟ ಆದ ನಂತರ ಮತ್ತೇನು ಮಾಡಬೇಕಾಗಿದೆ, ನನಗೆ ಐಬ್ರೋ ಮಾಡಬೇಕಾಗಿದೆ, ಕಣ್ಣು ಮಾಡಬೇಕಾಗಿದೆ, ಇಲ್ಲೊಂದು ಕಿವಿ ಓಲೆ ಮಾಡಬೇಕಾಗಿದೆ. ಅವಾಗ ರೌಂಡ್ ಅನ್ನು ತಗೊಂಡು ನಾನು ಏನು ಮಾಡ್ತಾ ಇದ್ದೀನಿ, ಇಲ್ಲಿಂದ ಒಂದು ಕಿವಿ ಓಲೆಯನ್ನು ತಯಾರು ಮಾಡ್ಕೋತಾ ಇದ್ದೀನಿ.
ಓಕೆ, ರೌಂಡ್ ಆಗಿ ಸಂಪೂರ್ಣವಾಗಿ ಆಯಿತು. ಅದರಲ್ಲಿ ಒಂದು ವೈಟ್ ಕಲರ್ ಫಿಲ್ ಆಗಲಿ. ಇಲ್ಲಿಂದ ವೈಟ್ ಕಲರ್ ನಾನೇನು ಮಾಡ್ತಾ ಇದೀನಿ, ಫಿಲ್ ಮಾಡ್ಕೋತಾ ಇದೀನಿ. ಫಿಲ್ ತಗೊಂಡು ವೈಟ್ ಕಲರ್ ಬಕೆಟ್ ತಗೊಂಡು ಏನು ಮಾಡ್ತೀನಿ, ಅದರಲ್ಲಿ ಒಂದು ಕಲರ್ಸ್ ಕಂಟ್ರೋಲ್ Z ಒಂದು ವೈಟ್ ಕಲರನ್ನು ಫಿಲ್ ಮಾಡ್ಕೊಳ್ಳೋಣ. ಈಗೇನು ಮಾಡಬೇಕಾಗಿದೆ, ಇಲ್ಲಿ ಒಂದು ಕಿವಿ ಓಲೆಯನ್ನು ಮಾಡಬೇಕಾಗಿದೆ. ಅವಾಗ ನಾನೇನು ಮಾಡ್ತೀನಿ, ಇಲ್ಲಿ ಒಂದು ಸೇಪ್ ಸಿಗುತ್ತೆ ಸಂಪೂರ್ಣವಾಗಿ. ಆ ಒಂದು ಸೇಪನ್ನು ಏನು ಮಾಡಬೇಕು, ಫಿಲ್ ಸಾಲಿಡ್ ಕಲರ್ ಅಂತ ಸೆಲೆಕ್ಷನ್ ಮಾಡಿಕೊಂಡು ವೈಟ್ ಕಲರ್ ಸೆಲೆಕ್ಷನ್ ಮಾಡ್ಕೊಂಡು ಏನು ಮಾಡಿ ಇದನ್ನು ಈ ರೀತಿಯಾಗಿ ಡಿಸೈನ್ ಮಾಡಿಕೊಂಡ್ರೆ ಔಟ್ಲೈನ್ ಕೂಡ ಕೊಡಬೇಕು ಅದಕ್ಕೆ. ಅಂದರೆ ನಿಮ್ಗೆ ಅದು ಕಾಣಿಸುತ್ತೆ, ಇಲ್ಲ ಅಂದರೆ ಕಾಣಿಸೋದಿಲ್ಲ. ಕಂಟ್ರೋಲ್ Z ಮಾಡ್ಕೊರಿ. ಇಲ್ಲಿಂದ ಔಟ್ಲೈನ್ ಕಲರ್ ಸೆಲೆಕ್ಷನ್ ಮಾಡಿರಿ. ಔಟ್ಲೈನ್ ಕಲರ್ ನೀವೇನು ಮಾಡಬೇಕು, ಸಾಲಿಡ್ ಕಲರ್ ಸೆಲೆಕ್ಷನ್ ಮಾಡ್ಕೋರಿ. ಅಲ್ಲಿ ಔಟ್ಲೈನ್ ಕಲರ್ 2 ಅಂತಿದೆ, ಬ್ಲ್ಯಾಕ್ ಇಟ್ಕೋರಿ. ಸಾರಿ, ಒಳಗಡೆ ಬರ್ತಾ ಇದೆ. ಇದನ್ನು ವೈಟ್ ಇಟ್ಕೋತಾ ಇದೆ ನಾನು. ಸಾರಿ, ಇದನ್ನು ವೈಟ್ ಇಟ್ಕೊಳ್ಳೋಣ, ಇದು ಬ್ಲ್ಯಾಕ್ ಇಟ್ಕೊಳ್ಳೋಣ. ಎರಡು ಕಲರ್ ವೈಟ್ ಇಟ್ಕೊಂಡಾಗ ಈ ರೀತಿಯಾಗಿ ಬರುತ್ತೆ. ನಾನು ಈ ರೀತಿಯಾಗಿ ಒಂದು ಕಿವಿ ಕೂಡ ಮಾಡ್ಕೋತಾ ಇದ್ದೇನೆ, ಅಂದರೆ ಒಂದು ಕಿವಿ ಓಲೆಯನ್ನು ರೆಡಿ ಮಾಡ್ಕೋತಾ ಇದ್ದೀನಿ. ಓಕೆ, ಇಷ್ಟಾದ ನಂತರ ಮತ್ತೇನು ಮಾಡಬೇಕಾಗಿದೆ, ಇಷ್ಟಂತರೂ ರೆಡಿ ಆಯ್ತಾ. ಈಗೇನು ಮಾಡಬೇಕಾಗಿದೆ, ಕಿವಿ ಓಲೆ. ಮತ್ತೆ ನಾನು ಕರ್ವ್ ಟೂಲ್ ತಗೋತೀನಿ ಕೆಳಗಡೆ. ಕರ್ವ್ ಟೂಲ್ ತಗೊಂಡು ಇಲ್ಲಿಂದ ಸ್ವಲ್ಪ ನಾನು ಏನು ಮಾಡ್ತೀನಿ, ಇನ್ನೊಂದು ರೌಂಡ್ ತಗೊಳ್ಳೋಣ. ಇನ್ನೊಂದು ರೌಂಡ್ ತಗೊಂಡು ಒಂದು ಸಣ್ಣದು ಮಾಡ್ಕೋತಾ ಇದ್ದೀನಿ ಇಲ್ಲಿ. ಓಕೆ, ಇಷ್ಟೊಂದು ಸಣ್ಣ ಮಾಡ್ಕೋತಾ ಇದ್ದೀನಿ. ಈಗ ಇದ್ರ ಕೆಳಗಡೆ ಒಂದು ಡಿಸೈನ್ ಮಾಡ್ಕೋಬೇಕು ನಾವು, ಹೌದಾ. ಅವಾಗ ನಾನೇನು ಮಾಡ್ತೀನಿ, ಇಲ್ಲಿ ಕರ್ವ್ ಟೂಲ್ ತಗೋತಾ ಇದ್ದೀನಿ. ತಗೊಂಡು ಈ ರೀತಿಯಾಗಿ ಹೊರಗಡೆ ಮತ್ತೆ ಈ ರೀತಿ ಒಳಗಡೆ ಇದ್ರೂ ಪರವಾಗಿಲ್ಲ, ಸ್ವಲ್ಪ ಹಿಂಗೆ ಮಾಡ್ಕೊರಿ ಇದನ್ನು. ಓಕೆ, ನೆಕ್ಸ್ಟ್ ಈ ಕಡೆನೂ ಕೂಡ ಇನ್ನೊಂದು ಸ್ವಲ್ಪ ಈ ಕಡೆ ಈ ರೀತಿಯಾಗಿ ತಗೋಬಹುದು. ತಗೊಂಡು ಇಲ್ಲ ಸರ್ ಭಾಳ ಓಕೆ, ಒಂದು ರೌಂಡನ್ನು ಹಾಕ್ಕೊಂಡಿದ್ದೀನಿ. ಮತ್ತೆ ನೀವೇನು ಮಾಡ್ಬೋದು, ಇದೇ ಕರ್ವ್ ಟೂಲ್ ತೊಗೊಂಡು ಏನು ಮಾಡ್ಬೋದು, ಸಂಪೂರ್ಣವಾಗಿ ಇನ್ನೊಂದು ಸ್ವಲ್ಪ ನಾನು ಚೆನ್ನಾಗಿ ಮಾಡ್ಕೋಬೇಕಾಗಿದೆ ಸರ್ ಅಂದರೆ ಈ ಒಂದು ಲೈನನ್ನು ಈ ಕಡೆ ಜಕ್ಕೋರಿ. ಇಲ್ಲೇ ಸ್ವಲ್ಪ ಅಷ್ಟೇ ಮೂಮೆಂಟನ್ನು ಮಾಡ್ಕೋಬೋದು, ಸ್ವಲ್ಪ ಈ ರೀತಿಯಾಗಿ ಇಟ್ಕೋರಿ. ಓಕೆ, ಮತ್ತು ಇದನ್ನೇ ನೀವು ಹೊರಗಡೆ ಈ ಕಡೆ ಇನ್ನೊಂದು ಬರಬೇಕು ಅಂದರೆ ನೀವೇನು ಮಾಡಿರಿ, ಇದನ್ನೇ ಈ ರೀತಿಯಾಗಿ ಇಲ್ಲಿಂದಾನೆ ಇನ್ನೊಂದು ಲೈನ್ ತಗೋರಿ. ಓಕೆ, ಎರಡು ಕಡೆ ಆಗಿದೆ. ಈಗ ಇದನ್ನೇನು ಮಾಡಬೇಕು, ಫಿಲ್ ಮಾಡ್ಕೋಬೇಕು. ಅವಾಗ ನಾನೇನು ಮಾಡ್ತೀನಿ, ಇಲ್ಲಿಂದ ಒಂದು ಲೈನ್ ತಗೊಂಡು ಕರೆಕ್ಟಾಗಿ ಇದನ್ನು ಪ್ಯಾಕ್ ಮಾಡ್ಕೊಳ್ಳೋಣ. ಪ್ಯಾಕ್ ಆಗಿದೆ. ಈಗ ನೆಕ್ಸ್ಟ್ ಕೆಳಗಡೆ ಡಿಸೈನ್ಸ್ ಆಗಬೇಕು. ಅದಕ್ಕೆ ಓವೆಲ್ಸ್ ತಗೊಂಡು ನಾನೇನು ಮಾಡ್ತೀನಿ, ಸಣ್ಣ 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 ಅಲ್ಲಿ ಈ ರೀತಿಯಾಗಿ ಡಾಟ್ಸ್ಗಳನ್ನು ಇಟ್ಕೊಂಡ್ಬಿಡ್ತೀನಿ. ಓಕೆ, ಕಿವಿ ಓಲೆ ಕೂಡ ನನಗೇನಾಗಿದೆ ಇಲ್ಲಿ ತಯಾರಾಗಿ ನೋಡಲಿಕ್ಕೆ ಸಿಗ್ತಾ ಇರುವಂಥದ್ದು ಕೂಡ ನಾವು ನೋಡ್ಬೋದು. ಓಕೆನಾ. ರೆಡಿ ಆದ ನಂತರ ಇಷ್ಟೊಂದು ರೆಡಿ ಆಗಿದೆ, ಚೆನ್ನಾಗಿ ಮಾಡಿದ್ದೀವಿ, ಇಷ್ಟೊಂದು ರೆಡಿ ಮಾಡ್ಕೊಂಡಿದ್ದೀವಿ. ಈಗೇನು ಮಾಡಬೇಕಾಗಿದೆ, ಒಳಗಡೆ ಒಂದು ಲೈನ್ ಮಾಡ್ಕೋರಿ, ಅದು ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿಂದ. ಓಕೆ, ಈ ರೀತಿಯಾಗಿ ನಾವು ಮಾಡಿದ ನಂತರ ಮತ್ತೇನು ಮಾಡಬೇಕಾಗಿದೆ, ಇಲ್ಲಿಂದ ಕರ್ವ್ ಟೂಲ್ ತೊಗೊಂಡು ನಾನೇನು ಮಾಡ್ತೀನಿ, ಇಲ್ಲಿಂದ ಒಂದು ಪಾಯಿಂಟ್ ಸ್ವಲ್ಪ ಮುಂದ್ಗಡೆ ತಗೋತಾ ಇದೆ. ಇಲ್ಲೇ ತಗೊಳ್ಳೋಣ, ಪರವಾಗಿಲ್ಲ. ಇಷ್ಟು ತಗೊಂಡು ಸ್ವಲ್ಪ ಈ ರೀತಿಯಾಗಿ ನೀವು ಬೆಂಡ್ ಮಾಡ್ಕೋಬೋದು. ಇದನ್ನು ಬೆಂಡ್ ಮಾಡಿಕೊಂಡು ಹೊರಗಡೆ ಕ್ಲಿಕ್ ಮಾಡಿರಿ. ಮತ್ತು ಇಲ್ಲಿಂದ ಇನ್ನೊಂದು ಲೈನ್ಸ್ ತಗೊಂಡು ನೀವೇನು ಮಾಡಬೇಕು, ಇದಕ್ಕೆ ಟಚ್ ಆಗಬೇಕು, ಬಟ್ ಇದನ್ನು ಈ ರೀತಿಯಾಗಿ ಜಕ್ಕೋಬೇಕು ನೀವು. ಓಕೆ, ಈ ರೀತಿಯಾಗಿ ಜಕ್ಕೊಂಡಾಗ ಏನಾಗ್ತಿತ್ತು, ಅಲ್ಲಿ ಸ್ವಲ್ಪ ಸ್ಮೂತ್ನೆಸ್ ಕೂಡ ಅಲ್ಲಿ ನಮ್ಗೆ ನೋಡಲಿಕ್ಕೆ ಸಿಗುತ್ತೆ. ಸ್ವಲ್ಪ ಈ ರೀತಿಯಾಗಿ ಕೂಡ ನೀವು ಮಾಡ್ಕೋಬೋದು. ಇಷ್ಟಿಲ್ಲಿ ಪರವಾಗಿಲ್ಲ, ಚೆನ್ನಾಗಿ ಕಾಣಿಸ್ತಾ ಇದೆ. ಸ್ವಲ್ಪ ಸ್ಮೂತಾಗಿನೂ ಕೂಡ ನಾವು ಅದನ್ನು ರೆಡಿ ಮಾಡ್ಕೋಬೋದು, ತೊಂದರೆ ಇಲ್ಲ. ಓಕೆ, ಇಷ್ಟ ಆದ ನಂತರ ಮತ್ತೇನು ಮಾಡಬೇಕಾಗಿದೆ ಸರ್ ಅಂದರೆ, ಓಕೆ ಇಷ್ಟೆಲ್ಲ ಆದ ನಂತರ ಮತ್ತೆ ನಾನು ಕರ್ವ್ ಟೂಲನ್ನು ತಗೊಂಡು ಇಲ್ಲಿಂದಾನೆ ಒಂದು ಪಾಯಿಂಟ್ಸನ್ನು ಏನು ಮಾಡ್ತೀನಿ, ಒಂದು ಕಣ್ಣನ್ನು ಸಂಪೂರ್ಣವಾಗಿ ಇಲ್ಲಿವರೆಗೆ ತಗೋತಾ ಇದೀನಿ. ಟಚ್ ಮಾಡಬಾರ್ದು. ಮತ್ತು ಇದನ್ನು ಸ್ವಲ್ಪ ಮೇಲ್ಗಡೆ ತಗೊಂಡು ಹೋಗ್ರಿ. ಒಂದು ಐಬ್ರೋ ಮಾಡಬೇಕಾಗಿದೆ ನಮಗೆ, ಅಂದರೆ ಒಂದು ಕಣ್ಣು ಮಾಡಬೇಕಾಗಿದೆ. ಅವಾಗ ನೀವೇನು ಮಾಡ್ಬೋದು, ಈ ರೀತಿಯಾಗಿ ಕೂಡ ಸ್ವಲ್ಪ ಸಮಾಧಾನಿತ ತಗೊಂಡು ಡಿಸೈನ್ ಮಾಡ್ಕೋಬೇಕು. ಇಷ್ಟ ಆಯ್ತಾ. ನೆಕ್ಸ್ಟ್ ಮತ್ತೆ ಕೆಳಗಡೆ ನಾನೇನು ಮಾಡ್ತೀನಿ, ಇಲ್ಲಿಂದಾನೆ ಒಂದು ಲೈನನ್ನು ಇಲ್ಲಿ ಇದಕ್ಕೆ ಟಚ್ ಮಾಡ್ಕೋತಾ ಇದೀನಿ. ಟಚ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಒಳಗಡೆ ತಗೊಂಡು, ಓಕೆ, ಹೊರಗಡೆ ಕೂಡ ತಗೊಂಡಿದ್ದೀನಿ, ರೆಡಿ ಆಗಿದೆ. ಈಗ ಇದನ್ನು ಕಂಪ್ಲೀಟ್ ಆಗಿ ಏನಾಗಬೇಕು, ನನಗೆ ಟಚ್ ಆಗಿಬಿಡ್ಬೇಕು, ಅಂದರೆ ಇದನ್ನು ಕ್ಲೋಸ್ ಮಾಡ್ಕೋಬೇಕು ನಾವು. ಅವಾಗ ಏನು ಮಾಡಬೇಕು, ಕ್ಲೋಸ್ ಮಾಡಬೇಕು ಅಂದರೆ ಇಲ್ಲಿಂದ ಬ್ರಷ್ ತಗೋಬೇಕು. ಬ್ರಷ್ ತೊಗೊಂಡು ಏನು ಮಾಡಬೇಕು, ಇದನ್ನು ಸಂಪೂರ್ಣವಾಗಿ ಈ ರೀತಿಯಾಗಿ ಕ್ಲೋಸ್ ಮಾಡ್ಕೊಳ್ಳೋಣ. ಓಕೆ, ಕಂಪ್ಲೀಟ್ ಆಗಿ ಕ್ಲೋಸ್ ಆಗಿದೆ. ಬೇಕಾದರೆ ಇನ್ನೊಂದು ಲೈನ್ ಕೂಡ ನೀವೇನು ಮಾಡ್ಬೋದು, ಸಾರಿ ಕಂಟ್ರೋಲ್ Z ಸ್ವಲ್ಪ ಮುಂದ್ಗಡೆ ಕೂಡ ನೀವು ಸಂಪೂರ್ಣವಾಗಿ ತಗೋಬೋದು. ಇಷ್ಟಿರಲಿ, ಪರವಾಗಿಲ್ಲ, ಚೆನ್ನಾಗಿ ಕಾಣಿಸುತ್ತೆ. ಈಗೇನು ಮಾಡಬೇಕಾಗಿದೆ, ಕಣ್ಣು ರೆಡಿ ಆಗಬೇಕಲ್ಲ. ಅವಾಗ ನಾನೇನು ಮಾಡ್ತೀನಿ, ಇಲ್ಲಿಂದ ಮತ್ತೆ ಈ ಒಂದು ಲೈನ್ಸನ್ನೇ ತಗೋತಾ ಇದೀನಿ. ಕರ್ವ್ ಟೂಲನ್ನೇ ತಗೊಂಡು ಇಲ್ಲಿಂದ ಕೂಡ ಒಂದು ಲೈನ್ಸನ್ನು ಸಂಪೂರ್ಣವಾಗಿ ಮಾಡಬೇಕಾಗಿದೆ. ಒಂದು ಲೈನ್ ಈ ರೀತಿಯಾಗಿ ಡ್ರ್ಯಾಗ್ ಮಾಡಿಕೊಂಡು ಸ್ವಲ್ಪ ಮೇಲ್ಗಡೆ ತಗೋರಿ. ಇಷ್ಟೆಲ್ಲ ಮಾಡಿದ ನಂತರ ಮತ್ತೇನು ಮಾಡಬೇಕಾಗಿದೆ, ನನಗೆ ಇಲ್ಲಿಂದ ಒಂದು ಕಣ್ಣು ಮಾಡಬೇಕಾಗಿದೆ ಅಲ್ಲ. ಅವಾಗ ನಾನೇನು ಮಾಡ್ತೀನಿ, ಮತ್ತೆ ಈ ಒಂದು ಕರ್ವ್ ಟೂಲನ್ನೇ ಕಂಟಿನ್ಯೂ ತಗೊಂಡು ಇಲ್ಲಿವರೆಗೂ ತಗೊಂಡು ಇದನ್ನು ಸ್ವಲ್ಪ ಈ ರೀತಿಯಾಗಿ ಮೇಲ್ಗಡೆ ತಗೊಳ್ಳೋಣ. ಓಕೆ, ಇಷ್ಟನ್ನು ತಗೋಬಹುದು, ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ತಗೋಬಹುದು. ಹೊರಗಡೆ ಕ್ಲಿಕ್ ಮಾಡ್ಕೊರಿ. ಓಕೆ, ಇದು ಇನ್ನೂ ಸ್ವಲ್ಪ ಲೈನ್ ನನಗೆ ಮುಂದ್ಗಡೆ ಬರಬೇಕು. ನಾನೇನು ಮಾಡ್ತಾ ಇದ್ದೀನಿ, ಇಷ್ಟೇ ಸ್ವಲ್ಪ ಮುಂದ್ಗಡೆ ತಗೊಂಡು ಓಕೆ ಈ ರೀತಿಯಾಗಿ ಇಟ್ಕೊಂಡಿದ್ದೀನಿ. ಮತ್ತೆ ನೀವೇನು ಮಾಡ್ಬೋದು, ಇದನ್ನು ಇಷ್ಟು ಇಟ್ಕೊಂಡು ಇದೇ ಒಂದು ಪಾಯಿಂಟ್ಸಿಂದ ಈ ಒಂದು ಪಾಯಿಂಟ್ವರೆಗೆ ತಗೊಂಡು ಈ ರೀತಿಯಾಗಿ ಒಂದು ಐಬ್ರೋನ ರೆಡಿ ಮಾಡಲಿಕ್ಕೆ ಅವಕಾಶ ಇದ್ದಿರ್ತದೆ. ಓಕೆ, ಹೊರಗಡೆ ಕ್ಲಿಕ್ ಮಾಡ್ಕೊಡಿ.
ಇಷ್ಟ ಆಯ್ತಾ? ಮಾಡಿದ ನಂತರ ಈಗೇನಾಗಬೇಕಾಗಿದೆ, ಕೆಳಗಡೆ ಒಂದು ಕಣ್ಣು ಆಗಬೇಕಾಗಿದೆ ಅಲ್ಲ, ಅವಾಗ ನಾವೇನು ಮಾಡ್ಬೋದು, ಇದನ್ನು ಕ್ಲೋಸ್ ಮಾಡ್ಬೋದು. ಈ ಒಂದು ಪಾಯಿಂಟ್ಸನ್ನು ಏನು ಮಾಡ್ಬೋದು, ಈ ರೀತಿಯಾಗಿ ಕ್ಲೋಸ್ ಮಾಡ್ಕೋಬೋದು. ಇಷ್ಟಿರಲಿ. ಇಷ್ಟಾದ ನಂತರ ಈಗೇನು ಮಾಡಬೇಕಾಗಿದೆ ಸರ್, ಕಣ್ಣು ಮಾಡಬೇಕಾಗಿದೆ ಅಲ್ಲ ಕೆಳಗಡೆ, ಅವಾಗ ಏನು ಮಾಡ್ಕೋಬೋದು, ಮತ್ತೆ ನಾವು ಕರ್ವ್ ಟೂಲ್ ತೊಗೊಂಡು ಇಲ್ಲಿಂದ ನಾನು ಒಂದು ಪಾಯಿಂಟ್ಸನ್ನು ತೊಗೊಂಡು ಇಲ್ಲಿಂದಾನೆ ಒಂದು ಪಾಯಿಂಟ್ಸನ್ನು ತೊಗೊಂಡು ಏನು ಮಾಡ್ತೀನಿ, ಸೀದಾ ಇಲ್ಲಿವರೆಗೆ ತೊಗೊಂಡ್ಬರ್ತೀನಿ. ಓಕೆ, ಇಲ್ಲಿವರೆಗೆ ಸೀದಾ ಇಲ್ಲಿವರೆಗೆ ತೊಗೊಂಡ್ಬರೋಣ. ಸ್ವಲ್ಪ ಇದನ್ನು ಕೂಡ ನೀವೇನು ಮಾಡ್ಬೋದು, ಈ ರೀತಿಯಾಗಿ ಇಟ್ಕೋಬಹುದು. ಓಕೆ, ಮತ್ತೆ ಇಲ್ಲಿಂದ ಕಣ್ಣು ಮಾಡಬೇಕಾಗಿತ್ತು ಅಂದರೆ ಇಲ್ಲಿಂದ ಕಣ್ಣು ಮಾಡಲಿಕ್ಕೆ ಮತ್ತೆ ಅದೇ ಕರ್ವ್ ಟೂಲನ್ನು ತಗೊಂಡು ಜಸ್ಟ್ ಇಲ್ಲಿ ಕ್ಲಿಕ್ ಮಾಡ್ಕೊರಿ, ಮಾಡಿ ಈ ರೀತಿಯಾಗಿ ಡ್ರ್ಯಾಗ್ ಮಾಡ್ಕೋಬೇಕು. ಸ್ವಲ್ಪ ಈ ರೀತಿಯಾಗಿ ಮೇಲ್ಗಡೆ ನೀವು ತಗೋಬಹುದು. ಓಕೆ, ಇಷ್ಟೇ. ಓಕೆನಾ? ಇಷ್ಟ ಆದ ನಂತರ ಮತ್ತೆ ನಾವು ಇದೇ ಒಂದು ಪಾಯಿಂಟ್ಸ್ ಅಂತ ತಗೊಂಡು ಈ ರೀತಿಯಾಗಿ ತಗೊಂಡು ಏನು ಮಾಡಬೇಕು, ಇದನ್ನು ಸಂಪೂರ್ಣವಾಗಿ ಟಚ್ ಮಾಡಬಾರ್ದು, ಅಷ್ಟೇ ಇಟ್ಕೊಂಡು ನೀವೇನು ಮಾಡಬೇಕು, ಇದನ್ನು ಸ್ವಲ್ಪ ಈ ರೀತಿಯಾಗಿ ಇಟ್ಕೋಬಹುದು, ಪರವಾಗಿಲ್ಲ. ಸ್ವಲ್ಪ ಈ ರೀತಿಯಾಗಿ ಓಕೆ, ಇಷ್ಟನ್ನು ಇಟ್ಕೋ. ಓಕೆ, ಇವೆರಡು ಕೂಡ ಟಚ್ ಆಗಬೇಕಾಗಿದೆಯಲ್ಲ, ಅವಾಗ ನಾವೇನು ಮಾಡ್ಬೋದು, ಇದನ್ನು ಟಚ್ ಅಪ್ ಕೂಡ ಕೊಡ್ಬೋದು ಇಲ್ಲಿಂದ. ಓಕೆ, ಮತ್ತೆ ಇಲ್ಲಿಂದ ಸ್ವಲ್ಪ ಗ್ಯಾಪ್ ಕಾಣಿಸ್ತಾ ಇದೆ, ಅದೇ ಒಂದು ಬ್ರಷ್ನಿಂದ ನೀವೇನು ಮಾಡ್ಬೋದು, ಆ ಒಂದು ಗ್ಯಾಪನ್ನು ಸಂಪೂರ್ಣವಾಗಿ ಫಿಲ್ ಮಾಡ್ಕೋಬಹುದು. ಓಕೆ, ಮತ್ತೆ ಆ ಒಂದು ಗ್ಯಾಪ್ ಕೂಡ ನೀವೇನು ಮಾಡ್ಬೋದು, ಸಂಪೂರ್ಣವಾಗಿ ಈ ರೀತಿಯಾಗಿ ಫಿಲ್ ಕೂಡ ಸಂಪೂರ್ಣವಾಗಿ ಮಾಡ್ಕೋಬಹುದು. ಓಕೆ, ಇದೇ ಒಂದು ಗ್ಯಾಪನ್ನು ನೀವೇನು ಮಾಡಬೇಕು, ಸಂಪೂರ್ಣವಾಗಿ ಫಿಲ್ ಕೂಡ ಮಾಡ್ಕೋಬೇಕಾಗ್ತದೆ. ಓಕೆ, ಇಷ್ಟೆಲ್ಲ ಆದ ನಂತರ ಮತ್ತೆ ನಾವೇನು ಮಾಡ್ಬೋದು, ಈ ಒಂದು ಲೆನ್ಸಿಂದ ಸ್ವಲ್ಪ ಕೆಳಗಡೆ ತಗೊಂಡು ಒಂದು ಬ್ಲ್ಯಾಕ್ ಲೈನ್ ತಗೋಬೇಕಾಗಿದೆ ಇಲ್ಲಿಂದ. ಅವಾಗ ನಾನೇನು ಮಾಡ್ತೀನಿ, ಒಂದು ಕರ್ವ್ ಟೂಲ್ ತಗೊಂಡು ಸೀದಾ ಈ ಒಂದು ಲೈನಿಗೆ ಟಚ್ ಮಾಡಿಕೊಂಡು ಸ್ವಲ್ಪ ಈ ರೀತಿಯಾಗಿ ಒಂದು ಬ್ಲ್ಯಾಕ್ ಆಗಿರುವಂಥ ಒಂದು ಲೈನನ್ನು ನಾನೇನು ಮಾಡ್ಕೋತಾ ಇದೀನಿ, ಇಲ್ಲಿ ಸಂಪೂರ್ಣವಾಗಿ ಹಾಕೋತಾ ಇದ್ದೀನಿ. ನೀವು ಕೂಡ ಇದೇ ರೀತಿಯಾಗಿ ಒಂದು ಲೈನ್ಸನ್ನು ನೀವೇನು ಮಾಡ್ಬೋದು, ಸಂಪೂರ್ಣವಾಗಿ ಹಾಕೋಬಹುದು. ಓಕೆನಾ? ಇಷ್ಟಿಲ್ಲಿ. ಈ ಆದಮೇಲೆ ಇದನ್ನು ಸ್ವಲ್ಪ ನಾವೇನು ಮಾಡಬೇಕು, ಈ ರೀತಿ ಮುಂದ್ಗಡೆ ತಗೊಂಡೋಗಿ ಒಂದು ಲೈನ್, ಮತ್ತೆ ಇನ್ನೊಂದು ಲೈನ್. ಓಕೆ, ಈ ರೀತಿಯಾಗಿ ಆದ ನಂತರ ಮತ್ತೆ ನಾನು ಬ್ರಷ್ ತೊಗೊಂಡು ಏನು ಮಾಡ್ತೀನಿ ಅಂದರೆ ಸ್ವಲ್ಪ ಇದನ್ನು ಈ ರೀತಿಯಾಗಿ ಸ್ವಲ್ಪ ಇದೇ ಒಂದು ಲೈನನ್ನು ಮುಂದ್ಗಡೆ ತೊಗೊಂಡೋಗಿ ಕಂಟ್ರೋಲ್ Z ಇಷ್ಟನ್ನು ಫಿಲ್ ಮಾಡ್ಕೊಳ್ಳೋಣ. ಓಕೆ, ಇಷ್ಟೆಲ್ಲ ಆಯಿತು. ಆದ ನಂತರ ಈಗೇನು ಮಾಡಬೇಕಾಗಿದೆ, ಇಲ್ಲಿಂದ ಒಂದು ಮೂಗಿನ ಸಿಂಬಲ್ ಮಾಡಬೇಕಾಗಿದೆ. ಅವಾಗ ನಾನೇನು ಮಾಡ್ತಾ ಇದ್ದೀನಿ. ಓಕೆ, ಈಗೇನು ಮಾಡಬೇಕಾಗಿದೆ, ಇಷ್ಟೆಲ್ಲ ಆದ ನಂತರ ಇಲ್ಲಿಂದ ಒಂದು ಮೂಗು ಮಾಡ್ಕೋಬೇಕಾಗಿದೆ. ಮೂಗಿನ ಸಿಂಬಲ್ ಕೂಡ ಮಾಡಬೇಕು, ಹೌದಿಲ್ಲ? ಇಲ್ಲಿಂದ ನಾನೇನು ಮಾಡ್ತಾ ಇದ್ದೀನಿ, ಸ್ವಲ್ಪ ಈ ರೀತಿಯಾಗಿ ತಗೊಂಡು ಓಕೆ, ಈ ರೀತಿಯಾಗಿ ಸ್ವಲ್ಪ ಒಳಗಡೆ ತಗೊಳ್ಳೋಣ. ಈ ರೀತಿಯಾಗಿ ತಗೊಂಡು ಸ್ವಲ್ಪ ಇನ್ನು ಸ್ವಲ್ಪ ಒಳಗಡೆ ತಗೊಳ್ಳೋಣ. ಈಗ ಇಲ್ಲಿಂದ ಸೀದಾ ನೀವೇನು ಮಾಡ್ಬೋದು, ಇಷ್ಟನ್ನು ಇಟ್ಕೊಂಡ್ಬಿಟ್ರಿ ಸಾಕು, ಚೆನ್ನಾಗಿ ಕಾಣಿಸುತ್ತೆ. ಓಕೆ, ಇಷ್ಟ ಆದ ನಂತರ ಕೆಳಗಡೆ ಮತ್ತೆ ತುಟಿ ಆಗಬೇಕು, ಏನೇನು ಆಗಬೇಕು, ಹೋದಿಲ್ಲ? ಇಲ್ಲಿಂದ ನಾವೇನು ಮಾಡ್ಕೊಳ್ಳೋಣ, ಸೀದಾ ಒಂದು ತುಟಿಯನ್ನು ಈ ರೀತಿಯಾಗಿ ಮಾಡ್ಕೋತೀನಿ. ಓಕೆ, ಮತ್ತೆ ಇಲ್ಲಿಂದಾನೆ ಕೂಡ ಸೀದಾ ನಾವೇನು ಮಾಡ್ಕೊಳ್ಳೋಣ, ಈ ರೀತಿಯಾಗಿ ಕಂಟ್ರೋಲ್ Z ಇದೇ ರೀತಿಯಾಗಿ ಒಂದು ಲೈನ್ ತೊಗೊಂಡು ಈ ರೀತಿಯಾಗಿ ಟಚ್ ಮಾಡ್ಕೊರಿ ಅಲ್ಲಿ ಸ್ಟೇಟ್. ಓಕೆ, ಮತ್ತೆ ಕೆಳಗಿಲಿಂದ ಇನ್ನೊಂದು ಲೈನ್ ಬರಬೇಕು. ಮತ್ತೆ ನೀವೇನು ಮಾಡಬೇಕು, ಕೆಳಗಿಲಿಂದ ಈ ರೀತಿಯಾಗಿ ಒಂದು ಲೈನನ್ನು ಟಚ್ ಮಾಡ್ಕೊಂಡ್ಬಿಟ್ರಿ ಸಾಕು, ಪೂರ್ತಿ ಚೆನ್ನಾಗಿ ಕಾಣಿಸ್ಲಿಕ್ಕೆ ಶುರು ಆಗ್ತದೆ. ಓಕೆನಾ? ಇಷ್ಟ ಆದ ನಂತರ ಈಗೇನು ಮಾಡಬೇಕಾಗಿದೆ, ನಾವೇನಿದು ಇದೇನು ತಯಾರು ಮಾಡ್ಕೊಂಡಿದ್ದೀನಲ್ಲ, ಇದಕ್ಕೂ ಕೂಡ ನಾನೇನು ಮಾಡ್ತೀನಿ, ಇಲ್ಲಿಂದ ಒಂದು ರೌಂಡ್ ಸಿಂಬಲ್ ತಗೋತಾ ಅದನ್ನು ಈ ರೀತಿಯಾಗಿ. ಓಕೆ, ಇಷ್ಟನ್ನು ಓಕೆ, ಇಷ್ಟೆಲ್ಲ ಆದ ನಂತರ ಮತ್ತೆ ಇಲ್ಲಿಂದ ಒಂದು ರೌಂಡ್ ಸಿಂಬಲ್ ತಗೋತಾ ಇದೆ, ನಾನು ಸ್ವಲ್ಪ ದೊಡ್ಡದಾಗಿ ತಗೊಳ್ಳೋಣ. ಓಕೆ, ಈ ರೀತಿಯಾಗಿ ಆದ ನಂತರ ಮತ್ತೆ ಇದ್ರ ಮೇಲ್ಗಡೆ ಒಂದು ಸಣ್ಣದೊಂದು ನಾನೇನು ಮಾಡ್ತೀನಿ, ಸಣ್ಣದೊಂದು ಈ ರೀತಿಯಾಗಿ ಡಿಸೈನ್ಸನ್ನು ಇಟ್ಕೊಂಡ್ಬಿಡ್ತೀನಿ. ಪರವಾಗಿಲ್ಲ, ಸ್ವಲ್ಪ ಸಣ್ಣದು ಅಷ್ಟೇ ಇರಲಿ. ಇನ್ನೂ ಸ್ವಲ್ಪ ದೊಡ್ಡದಾಯಿತು, ಇದನ್ನೇ ಸ್ವಲ್ಪ ಇನ್ನೂ ಸ್ವಲ್ಪ. ಓಕೆ, ಇಷ್ಟಿರಲಿ, ಪರವಾಗಿಲ್ಲ, ಚೆನ್ನಾಗಿ ಕಾಣಿಸುತ್ತೆ. ಆಮೇಲೆ ಒಂದು ರೆಕ್ಟೆಂಗಲ್ ತೊಗೊಂಡು ನಾನೇನು ಮಾಡ್ತೀನಿ, ಇಲ್ಲಿಂದ ಒಂದು ಲೈನ್ ಮತ್ತು ಇಲ್ಲೇ ಒಂದು ಲೈನ್ ಮಾಡ್ಕೋತಾ ಇಲ್ಲಿಂದ ಟಚ್ ಮಾಡಿಕೊಂಡು ಕರೆಕ್ಟಾಗಿ ಇಲ್ಲಿಂದ ಒಂದು ಲೈನ್ ಮಾಡ್ಕೋಬೋದು. ಒಂದು ಲೈನ್ ಆಯಿತು. ಮತ್ತು ಇಲ್ಲಿಂದ ಎರಡನೇ ಲೈನನ್ನು ಇಲ್ಲಿ ಡ್ರ್ಯಾಗ್ ಮಾಡ್ಕೋತಾ ಇದ್ದೀನಿ, 2, ಮತ್ತು ಇಲ್ಲಿಂದ 3. ಓಕೆ, ಇಲ್ಲಿಂದ 4, ಕರೆಕ್ಟಾಗಿ 4 ಮಾಡ್ಕೊರಿ. ಮತ್ತು ನಾನೇನು ಇಲ್ಲಿಂದ ಇನ್ನೊಂದು ಮಾಡ್ಕೊಳ್ಳೋಣ, ಸ್ವಲ್ಪ ಸಣ್ಣದು ದೊಡ್ಡದು ಮಾಡ್ಕೊಳ್ಳೋಣ. ಮತ್ತು ಇಲ್ಲಿ 5, ಇಲ್ಲಿ 6, ಈ ರೀತಿಯಾಗಿ ನಾವು ಇಟ್ಕೊಂಡ್ಬಿಡೋಣ. ಓಕೆ, ಇಷ್ಟ ಆದ ಮೇಲೆ ಒಳಗಡೆ ಒಂದು ಮತ್ತೆ ನಾನೇನು ಮಾಡ್ತೀನಿ, ಇಲ್ಲಿಂದ ಇದೇ ಓವೆಲ್ ತೊಗೊಂಡು ಇದನ್ನು ಫಿಲ್ ಬ್ಲ್ಯಾಕ್ ಐತಿ, ಇಲ್ಲಿ ವೈಟ್ ಇತ್ತು ಅಂದರೆ ಬ್ಲ್ಯಾಕ್ ಮಾಡ್ಕೊಳ್ಳೋಣ. ಇದಕ್ಕೂ ಸ್ವಲ್ಪ ಬ್ಲ್ಯಾಕ್ ಒಳಗೆ ಬರಬೇಕು. ಕಲರ್ಸ್ ಬ್ಲ್ಯಾಕ್, 2 ಬ್ಲ್ಯಾಕ್ ಆಯಿತು. ಈಗ ಇದನ್ನೇ ನಾವೇನು ಮಾಡೋದು, ಇಲ್ಲಿದೊಂದು ಸಣ್ಣದೊಂದು ಸಿಂಬಲ್ ರೌಂಡ್ ಒಂದು. ಓಕೆ, ಇದೇ ರೀತಿಯಾಗಿ ಎಲ್ಲರದೊಳಗೂ ಕೂಡ ರೌಂಡ್ ಒಂದು ಸಿಂಬಲನ್ನು ನೀವು ತಯಾರು ಮಾಡ್ಕೋಬೋದು. ನೋಡಿರಿ, ಚೆನ್ನಾಗಿ ಕಾಣಿಸುತ್ತೆ. ಇದೇ ರೀತಿಯಾಗಿ ನೀವೇನು ಮಾಡಬೇಕು, ನಿಮ್ಗೆ ಹೆಂಗೆ ಬೇಕು ಆ ರೀತಿಯಾಗಿ ಪೇಂಟನ್ನು ಸಂಪೂರ್ಣವಾಗಿ ಮಾಡ್ಕೋಬೋದು. ಗೊತ್ತಾಗ್ತದೆ? ಇದು ಬಹಳ ದೊಡ್ಡದೈತೆ, ಕೆಳಗಡೆ ಇದೆ, ಸ್ವಲ್ಪ ಸಣ್ಣ ಮಾಡ್ಕೊಳ್ಳೋಣ. ಓಕೆ, ಇಷ್ಟೆಲ್ಲ ಕರೆಕ್ಟಾಗಿ ಮಾಡಿದ್ದೀವಿ. ಈಗೇನಾಯಿತು, ಇಷ್ಟೆಲ್ಲ ಮಾಡಿದ ನಂತರ ಮತ್ತೇನು ಮಾಡಬೇಕಾಗಿದೆ, ಕೆಳಗಡೆ 2 ಲೈನ್ ಇನ್ನೊಂದು ಬರಬೇಕಲ್ಲ, ಇದನ್ನು ತಗೊಂಡು ನಾನೇನು ಮಾಡ್ತೀನಿ, ಇದನ್ನೇ ಟಚ್ ಮಾಡ್ಕೊಳ್ಳೋಣ. ಓಕೆ, ಇಷ್ಟನ್ನು ರೆಡಿ ಮಾಡ್ಕೊಳ್ಳೋಣ, ಪರವಾಗಿಲ್ಲ. ಓಕೆ, ಇದು ಬೇಕು ಅಂದರೆ ಇಟ್ಕೋಬೋದು, ಬ್ಯಾಡ್ ಅಂದರೆ ಎರೇಜರ್ ಕೂಡ ಮಾಡ್ಕೋಬೋದು ಸಂಪೂರ್ಣವಾಗಿ. ಇಲ್ಲ ಸರ್ ಅಷ್ಟೇ ಇಲ್ಲ ಅಂದರೆ ಇದು ವೈಟ್ ಕಲರ್ ತೊಗೊಳ್ರಿ, ವೈಟ್ ಕಲರ್ ತೊಗೊಂಡು ನೀವು ಸ್ವಲ್ಪ ಸಣ್ಣ ಮಾಡಿಕೊಂಡು ಕೂಡ ಇದನ್ನು ಎರೇಜರ್ ಮಾಡ್ಕೋಬೋದು. ಇಷ್ಟೇ ಇಟ್ಕೊಂಡ್ಬಿಡ್ಬೋದು, ಚೆನ್ನಾಗಿ ಕಾಣಿಸುತ್ತೆ. ಈಗ ಇದನ್ನು ಆದ ನಂತರ ಮತ್ತೇನು ಮಾಡಬೇಕಾಗಿದೆ, ಇಲ್ಲೊಂದು ಸಿಂಬಲ್ ಮಾಡಬೇಕಾಗಿದೆ ನನಗೆ.
ಅವಾಗ ನಾನೇನು ಮಾಡ್ತೀನಿ, ಇದೇ ಒಂದು ಬ್ರಷ್ ಅನ್ನು ತಗೊಂಡು ಸಂಪೂರ್ಣವಾಗಿ ಇಲ್ಲಿಂದಾನೆ ಸಂಪೂರ್ಣವಾಗಿ ಒಂದು ಬ್ರಷ್ ಅನ್ನು ತಗೊಂಡು ಈ ಒಂದು 2 ಲೈನ್ ತಗೊಂಡು ಹಿಂಗೆ ಮಾಡಿ, ಓಕೆ ಮಾಡಿ ಮೇಲ್ಗಡೆ ತಗೊಂಡು ಈ ರೀತಿಯಾಗಿ ಒಂದು ಡಿಸೈನ್ಸನ್ನು ನಾನು ಮಾಡಬೇಕಾಗಿದೆ. ಹೌದಾ, ಇಷ್ಟೇ. ಓಕೆ, ಮತ್ತೆ ಒಳಗಡೆ ಒಂದು ನವಿಲಿನ ಆಕಾರ ಇರ್ತಿತ್ತಲ್ಲ, ಅದೇ ರೀತಿಯಾಗಿ ನಾನೊಂದು ಆಕಾರವನ್ನು ಕೊಡ್ತಾ ಇದ್ದೀನಿ. ನೀವು ಕೂಡ ಅದೇ ರೀತಿಯಾಗಿರುವಂಥ ಒಂದು ಡಿಸೈನ್ಸನ್ನು ಮಾಡ್ಕೋಬೋದು. ಓಕೆ, ಸಂಪೂರ್ಣವಾಗಿ ಮಾಡಿದ್ದೀನಿ. ನೀವು ಕೂಡ ಮಾಡ್ಕೋಬೋದು, ನಿಮ್ಗೆ ಹೆಂಗೆ ಬೇಕು ಆ ರೀತಿಯಾಗಿ ಡಿಸೈನ್ಸನ್ನು ಮಾಡ್ಕೋಬೋದು. ಇಷ್ಟ ಆದ ನಂತರ ಈಗ ಸ್ವಲ್ಪ ನಿಮ್ಗೆ ಗೊತ್ತಾಗ್ತಾ ಇದೆ ಏನಾಯಿತು ಅಂತೇಳಿ ಕೂಡ ನೀವು ಯೋಚನೆ ಮಾಡ್ತಾ ಇದ್ದೀರಿ. ಆಗಲೇ ಸ್ವಲ್ಪ ಕನ್ಫ್ಯೂಸ್ ಆಗಿತ್ತು, ಇವಾಗ ಸ್ವಲ್ಪ ಕನ್ಫ್ಯೂಸ್ ಕ್ಲಿಯರ್ ಆಗಿರುತ್ತೆ. ಓಕೆ, ಈಗೇನು ಮಾಡ್ತೀನಿ ನಾನು ಅದರಲ್ಲಿ ಕಲರನ್ನು ಫಿಲ್ ಮಾಡಲಿಕ್ಕೆ ಶುರು ಮಾಡ್ತೀನಿ. ಓಕೆನಾ, ಇಲ್ಲಿಂದ ಕಲರ್ ಯಾವುದು, ಕೇಸರಿ ಕಲರನ್ನು ನಾನು ತಗೋತಾ ಇದ್ದೀನಿ. ಇಲ್ಲಿಂದ ಬಕೆಟ್ ತಗೊಳ್ಳೋಣ. ಇವುಗಳಲ್ಲಿ ಕೇಸರಿ ಕಲರ್, ಈ ಕಲರ್ ಮೇಲೆ ಕ್ಲಿಕ್ ಮಾಡಿ ಕೇಸರಿ ತಗೊಂಡು ನೀವೇನು ಮಾಡ್ಬೋದು, ಒಂದು ಕೇಸರಿ ಕಲರನ್ನು ಸಂಪೂರ್ಣವಾಗಿ ಇದರಲ್ಲಿ ಫಿಲ್ ಮಾಡ್ಬೋದು. ಗೊತ್ತಾಗ್ತದ? ಈ ರೀತಿಯಾಗಿ ಕಂಪ್ಲೀಟ್ ಆಗಿ ಒಂದು ಕೇಸರಿ ಕಲರನ್ನು ನೀವು ಸಂಪೂರ್ಣವಾಗಿ ಫಿಲ್ ಮಾಡ್ಕೋಬೋದು. ಓಕೆ, ಕೇಸರಿ ಕಲರ್ ಫಿಲ್ ಆದ ನಂತರ ಈಗೇನು ಮಾಡಬೇಕಾಗಿದೆ, ಒಳಗಡೆನೂ ಕೂಡ ಒಂದು ಕಲರ್ ಹಾಕಬೇಕಾಗಿದೆಯಲ್ಲ, ಆವಾಗ ನಾನು ಈ ಒಂದು ಕಲರನ್ನು ಸಂಪೂರ್ಣವಾಗಿ ಒಳಗಡೆ ಹಾಕ್ಕೊಂಡ್ಬಿಡ್ತೀನಿ. ಓಕೆ, ಒಳಗಡೆ ಹಾಕಿದ ನಂತರ ಕಣ್ಣುಗಳಿಗೂ ಕೂಡ ಒಂದು ಬ್ಲ್ಯಾಕ್ ಕಲರ್ ತಗೊಂಡು ಇದಕ್ಕೆ ಸಂಪೂರ್ಣವಾಗಿ ಬ್ಲ್ಯಾಕ್ ಮಾಡ್ಕೊಳ್ಳೋಣ. ಕಂಪ್ಲೀಟ್ ಆಗಿದ್ದು ಬ್ಲ್ಯಾಕ್ ಆಗಬೇಕು. ಓಕೆ, ಸಂಪೂರ್ಣವಾಗಿ ಇದನ್ನು ಬ್ಲ್ಯಾಕ್ ಆಗಬೇಕು. ಮತ್ತೆ ಮೇಲ್ಗಡೆದು ಕೂಡ ಸಂಪೂರ್ಣವಾಗಿ ಬ್ಲ್ಯಾಕ್. ಇನ್ನು ಸ್ವಲ್ಪ ಇದು ಮುಂದ್ಗಡೆ ಹೋಗ್ಬೇಕಂದ್ರೆ ಬ್ರಷ್ ತಗೊಂಡು ಸ್ವಲ್ಪ ಇದನ್ನು ಸ್ವಲ್ಪ ಇದು ಮಾಡ್ಕೊಳ್ಳಿ. ಓಕೆ, ಇದನ್ನು ಸ್ವಲ್ಪ ಬ್ಲ್ಯಾಕ್, ಕಂಪ್ಲೀಟ್ ಆಗಿ ಬ್ಲ್ಯಾಕ್. ಅಂದರೆ ಐಬ್ರೋ ಸ್ವಲ್ಪ ಅಲಿತನ ಇರಬೇಕಲ್ಲ, ನಾವು ಐಬ್ರೋನೇ ಸಣ್ಣದಾಗಿದೆ, ಕಣ್ಣೇ ಸ್ವಲ್ಪ ದೊಡ್ಡವಾಗ್ಯಾವ, ಹಂಗೆ ಕಾಣಿಸ್ಬಾರ್ದು. ಅವಾಗ ಸ್ವಲ್ಪ ಇದನ್ನು ಈ ರೀತಿಯಾಗಿ ಕೂಡ ತೊಗೊಂಡ್ಬಿಡ್ಬೋದು, ಪರವಾಗಿಲ್ಲ. ಓಕೆ, ಇದನ್ನು ಕೂಡ ಸ್ವಲ್ಪ ಈ ರೀತಿಯಾಗಿ ದಪ್ಪ ಮಾಡಿಕೊಂಡು ಕೆಳಗಡೆ ತೊಗೋಬೋದು. ಚೆನ್ನಾಗಿದೆ. ಇದನ್ನು ಕೂಡ ಇನ್ನೂ ಸ್ವಲ್ಪ ಬ್ಲ್ಯಾಕ್ ಬೇಕು ಅಂದರೆ ಬ್ಲ್ಯಾಕ್ ಮಾಡ್ಕೋರಿ, ನಡೀತೈತೆ ಅಂತ ತೊಂದರೆ ಇಲ್ಲ. ಓಕೆ, ಅಂದರೆ ಇದು ಸ್ವಲ್ಪ ನನಗೆ ಏನು ಕಾಣಿಸ್ಬೇಕು ಅಂದರೆ ಸ್ವಲ್ಪ ಮಲಗಿದಂಗೆ ಕಾಣಿಸ್ಬೇಕು ಅಂದರೆ ನಾವೇನು ಮಾಡಬೇಕು, ಇದನ್ನು ಇನ್ನೂ ಸ್ವಲ್ಪ ನಾನು ಏನು ಮಾಡ್ತಾ ಇದ್ದೀನಿ, ಇದೇ ಲೈನನ್ನು ಇನ್ನೂ ಸ್ವಲ್ಪ ಈ ರೀತಿಯಾಗಿ ತಗೊಂಡ್ಬಿಡೋಣ. ಓಕೆ, ಇದನ್ನು ಈ ರೀತಿಯಾಗಿ ಫಿಲ್ ಮಾಡ್ಕೊಳ್ಳೋಣ. ಓಕೆ, ಸ್ವಲ್ಪ ದಪ್ಪ ಕಾಣಿಸ್ಬೇಕಲ್ಲಿ. ಅವಾಗ ನಾನು ಏನು ಮಾಡಿ ಸ್ವಲ್ಪ ಕಂಟ್ರೋಲ್ ಜಡ್ ಮಾಡಿಕೊಂಡು ಕೂಡ ನೀವು ಅದನ್ನು ಈ ರೀತಿಯಾಗಿ ಭರ್ತಿ ಮಾಡ್ಕೋಬೋದು. ಓಕೆ, ಇನ್ನೂ ಸ್ವಲ್ಪ ನಾನೇನು ಮಾಡ್ತೀನಿ ಅಂದರೆ ಇದನ್ನು ಸ್ವಲ್ಪ ಈ ರೀತಿಯಾಗಿ ಇದನ್ನು ಇನ್ನೂ ಸ್ವಲ್ಪ ಒಳಗಡೆ ತಗೋತೀನಿ ಅಷ್ಟೇ. ಬಹಳಷ್ಟು ಹೊರಗಡೆ ಆಗಿದೆ, ಸ್ವಲ್ಪ ಒಳಗಡೆ ಈ ರೀತಿಯಾಗಿ ನೀವು ತಗೋಬೋದು. ಓಕೆ, ಇಷ್ಟು ಇಲ್ಲಿ ಪರವಾಗಿಲ್ಲ. ಇದನ್ನು ಸ್ವಲ್ಪ ಬೇಕು ಅಂದರೆ ಈ ರೀತಿಯಾಗಿ ಕೂಡ ನೀವೇನು ಮಾಡ್ಬೋದು, ರೆಡಿಯನ್ನು ಮಾಡ್ಕೋಬೋದು. ಗೊತ್ತಾಗ್ತದೆ ನಾನು ಹೇಳೋದ? ತಿಳಿಯತ್ತಿದ್ರಿ? ಈ ರೀತಿಯಾಗಿ ಇಟ್ಕೊಂಡ್ಬಿಡ್ಬೋದು. ಅಂದರೆ ಸ್ವಲ್ಪ ಕಣ್ಣ ಮುಚ್ಚಿದವ್ರಂಗೆ ಕಾಣಿಸ್ಬೇಕಾಗಿದೆ. ಮತ್ತು ಮುಚ್ಚಿದವ್ರಂಗೆ ಕಾಣಿಸುತ್ತೆ. ಅದಕ್ಕೊಂದು ಕಲರನ್ನು ಕೊಟ್ಬಿಡೋಣ ಅಷ್ಟೇ ಇರಲಿ. ಅದಕ್ಕೊಂದು ಸ್ವಲ್ಪ ಅದರಾಗಿ ಒಂದು ಕಲರ್ಸನ್ನು ಸಂಪೂರ್ಣವಾಗಿ ಕೊಟ್ಬಿಡೋಣ. ಅದೇ ಒಂದು ಕಲರ್ ಅಥವಾ ಈ ಒಂದು ಕಲರ್ ಕೊಡ್ಬೋದು, ಅಥವಾ ಇದೇ ಒಂದು ಕಲರ್ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊರಿ. ಆ ಒಂದು ಕಲರ್ಸ್ ಒಳಗಡೆ ಸ್ವಲ್ಪ ಡಾರ್ಕ್ ಕಲರ್ ತೊಗೊಂಡ್ಬಿಡೋದು ಅಷ್ಟೇ. ಓಕೆ ಮಾಡಿಕೊಂಡು ಆ ಒಂದು ಕಲರ್ ಇಲ್ಲಿ ಬಕೆಟ್ ತೊಗೊಂಡು ನೀವೇನು ಮಾಡಿರಿ, ಫಿಲ್ ಮಾಡ್ಕೋಬೋದು. ಓಕೆನಾ, ಅಂದರೆ ಸ್ವಲ್ಪ ಡಾರ್ಕ್ ಕಲರ್ ಒಳಗೆ ಇನ್ನೂ ಸ್ವಲ್ಪ ಡಾರ್ಕ್ ಕಲರ್ ಬರಬೇಕು ಅಂದರೆ ನೀವೇನು ಮಾಡಬೇಕು, ಮತ್ತೆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ರೀತಿಯಾಗಿ ತೊಗೊಂಡು ಓಕೆ ಮಾಡಿ ಡಾರ್ಕ್ ಕಲರನ್ನು ನೀವೇನು ಮಾಡ್ಬೋದು, ಅಪ್ಲೈನ ಮಾಡ್ಕೋಬೋದು. ಯಾವುದು, ಈ ಒಂದು ಕಲರ್ಸನ್ನು ಅಪ್ಲೈ ಮಾಡ್ಕೋಬೋದು. ಬೇಕಾದರೆ ಇದನ್ನು ಕೂಡ ಮಾಡ್ಬೋದು. ಇಷ್ಟೇಲಿ ಪರವಾಗಿಲ್ಲ, ಚೆನ್ನಾಗಿ ಕಾಣಿಸುತ್ತೆ. ಓಕೆ, ಇಷ್ಟೆಲ್ಲ ಆದ ನಂತರ ಮತ್ತೆ ತುಟಿಗೆ ಒಂದು ಕಲರ್ ಮಾಡಬೇಕಾಗಿತ್ತು ಅಂದರೆ ಮತ್ತೆ ನೀವೇನು ಮಾಡ್ಬೋದು, ಇಲ್ಲಿಂದ ಮತ್ತೆ ಈ ಒಂದು ಕಲರ್ ಸೆಲೆಕ್ಷನ್ ಮಾಡಿಕೊಂಡು ಆ ಕಲರ್ ಕೂಡ ಇಲ್ಲಿ ಫಿಲ್ ಮಾಡ್ಕೋಬೋದು ಕಂಪ್ಲೀಟ್ ಆಗಿ. ಓಕೆ, ಮತ್ತೆ ಯೆಲ್ಲೋ ಕಲರಲ್ಲಿ ನಾನೇನು ಮಾಡ್ತಾ ಇದ್ದೀನಿ, ಅವರ ಕಿವಿ ಓಲೆಯನ್ನು ಸಂಪೂರ್ಣವಾಗಿ ಹಾಕೋತಾ ಇದ್ದೀನಿ. ಇದೇ ರೀತಿಯಾಗಿ ನೀವು ಕೂಡ ಏನು ಮಾಡ್ಕೋಬೋದು, ನಿಮಗೆ ಬೇಕಾದ ರೀತಿಯಲ್ಲಿ ಕಿವಿ ಓಲೆಯನ್ನು ರೆಡಿ ಮಾಡ್ಕೋಬೋದು. ಗೊತ್ತಾಗ್ತದೆ? ಓಕೆ, ಈ ರೀತಿಯಾಗಿ ಇನ್ನೂ ಸ್ವಲ್ಪ ಇಲ್ಲಿಂದ ಇನ್ನೊಂದು ಉಳಿದಿದೆ, ಅದಕ್ಕೆ ಒಂದು ಬ್ರಷ್ ತೊಗೊಂಡು ಏನು ಮಾಡ್ಕೋಬೋದು, ಅದಕ್ಕೊಂದು ಕಲರ್ಸನ್ನು ನೀವೇನು ಮಾಡ್ಬೋದು, ಸ್ವಲ್ಪ ಫಿಲ್ ಮಾಡ್ಕೋಬೋದು. ಪ್ಲಸ್ ಮಾಡ್ಕೊರಿ, ಸ್ವಲ್ಪ ಬ್ರಷ್ ದೊಡ್ಡದಾಗ್ತದೆ, ಫಿಲ್ ಮಾಡ್ಕೋಬೋದು. ಮತ್ತು ಇದನ್ನು ಕೂಡ ಬಕೆಟ್ ತೊಗೊಂಡು ಇಲ್ಲೊಂದು ಕಾಣಿಸ್ತಾ ಇದೆ, ಇದಕ್ಕೂ ಕೂಡ ಫಿಲ್ ಮಾಡ್ಕೊರಿ. ಓಕೆ, ಸಂಪೂರ್ಣವಾಗಿ ಫಿಲ್ ಮಾಡಿದ ನಂತರ ಈ ಒಂದು ಲೈನ್ಸ್ ಕಾಣಿಸ್ತಾ ಇದೆ, ಇದಕ್ಕೊಂದು ಬ್ಲ್ಯಾಕ್ ಅಂದರೆ ಹೇರ್ಸ್ ಕೂದಲಿನ ಕಲರು ಬ್ಲ್ಯಾಕ್ ಕಲರಲ್ಲಿ ಹಾಕೊಂಡ್ಬಿಡೋಣ ಇದಕ್ಕೆ. ಓಕೆ, ಸಂಪೂರ್ಣವಾಗಿ ಆಗಿದೆ. ರಾಧೆ ಅಂತ ಕಂಪಲ್ಸರಿ ನೀವು ಟೈಪ್ ಮಾಡಲೇಬೇಕಾಗುತ್ತೆ. ಅಂದರೆ ಟೈಪ್ ಅಂದ್ರೇನು, ಮೆಸೇಜ್ ಮಾಡಲೇಬೇಕಾಗುತ್ತೆ. ಇದರಲ್ಲಿ ಮತ್ತೆ ನಾನು ಒಂದು ಕಲರ್ಸ್ ಗ್ರೀನ್ ಕಲರ್ ತೊಗೊಂಡು ಗ್ರೀನ್ ಕಲರ್ ಹಾಕೊಳ್ಳೋಣ. ಈ ಒಂದು ಗ್ರೀನ್ ಕಲರ್ನಲ್ಲಿ ಬೇರೆ ಕಲರ್ ಬೇಕು ಅಂದರೆ ಸ್ವಲ್ಪ ಡಾರ್ಕ್ ಬೇಕು ಅಂದರೆ ಡಾರ್ಕ್ ಆಗಿ ತೊಗೊಂಡು ಓಕೆ ಮಾಡ್ಕೊಂಡು ನೀವೇನು ಮಾಡಬೇಕು, ಒಂದು ಡಾರ್ಕ್ ಆಗಿ ಕಲರನ್ನು ಸಂಪೂರ್ಣವಾಗಿ ಹಾಕೋಬಹುದು. ಮತ್ತು ಅದರೊಳಗೆ ಸ್ವಲ್ಪ ಈ ರೀತಿಯಾಗಿ ಒಂದು ಈ ಕಲರನ್ನು ತೊಗೊಂಡು ಒಳಗಡೆ ಕಲರ್ ಹಾಕೊಂಡ್ಬಿಡ್ರಿ. ನೆಕ್ಸ್ಟ್ ಮೇಲ್ಗಡೆ ಕಲರ್ ಈ ಒಂದು ಕಲರನ್ನು ಫಿಲ್ ಮಾಡ್ಕೋಬಹುದು. ಚೆನ್ನಾಗಿ ಕಾಣಿಸುತ್ತೆ, ನೋಡ್ಬೋದು. ಸಂಪೂರ್ಣವಾಗಿ ನಾವು ಈ ರೀತಿಯಾಗಿ ಒಂದು ರಾಧಾಕೃಷ್ಣರ ಒಂದು ಫೋಟೋವನ್ನು ನಾವೇನು ಮಾಡ್ಕೊಂಡಿದ್ದೀವಿ, ಇಲ್ಲಿ ಡಿಸೈನ್ಸನ್ನು ಮಾಡ್ಕೊಂಡಿದ್ದೀವಿ. ಅದೇ ರೀತಿಯಾಗಿ ಈ ಒಂದು ಕೊಳಲಿಗೆ ಕೂಡ ನೀವೇನು ಮಾಡ್ಬೋದು, ಈ ರೀತಿಯಾಗಿ ಒಂದು ಕಲರ್ಸನ್ನು ಸಂಪೂರ್ಣವಾಗಿ ಕೊಡ್ಬೋದು. ನೋಡಿರಿ, ಬೇರೆ ಬೇರೆ ಕಲರ್ಸ್ ಕೂಡ ಇಲ್ಲಿಂದ ಸಂಪೂರ್ಣವಾಗಿ ಕೊಟ್ಕೊಂಡು ಡಿಸೈನನ್ನು ನೀವು ಮಾಡ್ಕೋಬಹುದು. ಚೆನ್ನಾಗಿ ಕಾಣಿಸುತ್ತೆ.
ಓಕೆ, ಈ ರೀತಿಯಾಗಿ ಕೂಡ ಇಟ್ಕೋಬಹುದು. ಅದರಲ್ಲಿ ಬೇರೆ ಕಲರ್ಸ್ ಹಾಕಬೇಕಾಗಿದೆ ಸರ್ ಸೆಂಟರ್ ಒಳಗೆ ಅಂದ್ರೆ ಈ ರೀತಿಯಾಗಿ ನೀವು ಬೇರೆ ಬೇರೆ ಕಲರ್ಸ್ ಕೂಡ ಕಂಟ್ರೋಲ್ Z ಅದೇ ಒಂದು ಇದರೊಳಗೆ ನೀವು ಬೇರೆ ಬೇರೆ ಕಲರ್ಸ್ ಕೂಡ ನೀವೇನು ಮಾಡ್ಬೋದು ಅಲ್ಲಿ ಹಾಕೊಂಡಾಗ ಏನಾಗ್ತದೆ, ಈ ರೀತಿಯಾಗಿ ನೀವು ಒಂದು ಡಿಸೈನ್ ಮಾಡ್ತಾ ಇರುವಂಥದ್ದು ಸಂಪೂರ್ಣವಾಗಿ ಕಾಣಿಸ್ಲಿಕ್ಕೆ ಶುರು ಆಗ್ತದೆ. ಗೊತ್ತಾಗ್ತದ ಹೇಳೋದ ನೋಡಿ. ಈ ರೀತಿಯಾಗಿ ನೀವೇನು ಮಾಡ್ಬೋದು, ಸಂಪೂರ್ಣವಾಗಿ ಇವುಗಳನ್ನ ರೆಡಿ ಮಾಡ್ಕೋಬಹುದು. ಕಂಪ್ಲೀಟ್ ಆಗಿ ರೆಡಿ ಆಗಿದೆಯಾ? ಈ ರೀತಿಯಾಗಿ ಒಂದು ಕಲರ್ಸ್ ಅನ್ನ ಮಾಡ್ಕೊಂಡು ಮತ್ತೆ ಈ ರೀತಿಯಾಗಿ ಕೂಡ ನೀವೇನ್ ಮಾಡ್ಬೋದು, ಒಂದು ಪೇಂಟಿಂಗ್ ಅನ್ನ ಅದ್ಭುತವಾಗಿರುವಂತಹ ಒಂದು ಪೇಂಟಿಂಗ್ ಗಳನ್ನ ಸಂಪೂರ್ಣವಾಗಿ ಮಾಡ್ಕೋಬಹುದು. ಇದಕ್ಕೆ ಒಂದು ಫ್ರೇಮ್ ಕೊಡಬೇಕಾಗಿದೆ ಸರ್ ಅಂದ್ರೆ ಒಂದು ರೆಕ್ಟಾಂಗಲ್ ತಗೊಂಡು ಇಲ್ಲಿಂದ ಒಂದು ಜಸ್ಟ್ ಒಂದು ಫ್ರೇಮ್. ಓಕೆ, ಔಟ್ಲೈನ್ ಬೇಕಾಗಿಲ್ಲ ನನಗೆ. ಇಲ್ಲಿ ಫಿಲ್ ಒಳಗೆ ಹೋಗಿ ನೋ ಸಾಲಿಡ್ ಕಲರ್ ಅಂತ ಕ್ಲಿಕ್ ಮಾಡ್ಕೊರಿ. ಜಸ್ಟ್ ಔಟ್ಲೈನ್ ಒಳಗೆ ಹೋಗಿ ಔಟ್ಲೈನ್ ಸಾಲಿಡ್ ಕಲರ್ ಅಂತ ಸೆಲೆಕ್ಷನ್ ಮಾಡಿ ಇಲ್ಲಿಂದ ಒಂದು ಬಾರ್ಡರ್ ಅನ್ನ ನೀವೇನ್ ಮಾಡ್ಬೋದು, ಕೊಡಬಹುದು. ನೋಡಿ, ಈ ರೀತಿಯಾಗಿ ಒಂದು ಬಾರ್ಡರ್ನ ನಾವು ಕೊಟ್ಟಿದ್ದೀವಿ. ಈ ರೀತಿಯಾಗಿ ಕೂಡ ನೀವೇನ್ ಮಾಡ್ಬೋದು, ನಿಮಗೆ ಬೇಕಾಗಿರುವಂತ ರೀತಿಗಳಲ್ಲಿ ನೀವೇನ್ ಮಾಡ್ಬೋದು, ಕಲರ್ ಬೇಕು ಅಂದ್ರೆ ಬಕೆಟ್ ತಗೊಂಡು ಒಂದು ಸಾಲಿಡ್ ಕಲರ್ ಫಿಲ್ ಕೂಡ ನೀವು ಬಕೆಟ್ ತಗೊಂಡು ಮಾಡ್ಕೋಬಹುದು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇಷ್ಟೇ ಒಂದು ಫ್ರೇಮ್ ಹಾಕಿ ಪ್ರಿಂಟ್ ತಗೊಂಡು ಹೊಸ ಮನೆ ಕಟ್ಟಿಸ್ತಾ ಇದ್ದಾರೆ ಅಂದ್ರೆ ಇಟ್ಕೊಂಡ್ಬಿಡಿ, ಬಹಳಷ್ಟು ಚೆನ್ನಾಗಿ ಕಾಣಿಸುತ್ತೆ. ಬಹಳಷ್ಟು ವಿಸಿಬಲ್ ಅಂದ್ರೆ ಬಹಳಷ್ಟು ಉಪಯುಕ್ತವಾಗಿರುವಂತಹ ಡಿಸೈನ್ಸ್ ಗಳನ್ನ ನಾವೇನ್ ಮಾಡ್ಬೋದು, ಈ ರೀತಿಯಾಗಿ ನಮ್ಮ ಕಂಪ್ಯೂಟರ್ ಒಳಗಡೆ ನಾವು ಪೇಂಟಿಂಗ್ಸ್ ಗಳನ್ನ ಅದ್ಭುತವಾಗಿರುವಂತಹ ಪೇಂಟಿಂಗ್ ಅನ್ನ ಸಂಪೂರ್ಣವಾಗಿ ಮಾಡಬಹುದು. ದಯವಿಟ್ಟು ಹೇಳಿರುವಂತಹ ಮಾಹಿತಿ ಇಷ್ಟ ಆಗಿದೆ ಅಂತ ಅನ್ಕೋತಾದ್ರೆ ಯಾವ ರೀತಿಯಾಗಿ ಪೇಂಟ್ ಮಾಡಬಹುದು ಅನ್ನುವಂಥದ್ದನ್ನ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ. ದಯವಿಟ್ಟು ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡೋದನ್ನ ಮರಿಬಾರ್ದು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ. ಮುಂದಿನ ಒಂದು 5ನೇ ಕ್ಲಾಸಿನ ಆ ವಿಡಿಯೋ ಕೂಡ ಸಂಪೂರ್ಣವಾಗಿ ಬರುತ್ತೆ. ಆ ಒಂದು ವಿಡಿಯೋ ಕೂಡ ನೋಡಿ ನೀವು ಸಂಪೂರ್ಣವಾಗಿ ಕಂಪ್ಯೂಟರ್ ಶಿಕ್ಷಣವನ್ನ ಕಂಪ್ಲೀಟ್ ಆಗಿ ಕಲಿಬಹುದು ಸ್ನೇಹಿತರೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ.